ಗಜಮುಖನೆ ಮೆರೆವೇಕದಂತನೇ ನಿಜ ಗುಣಾನ್ವಿತ ಪರಶುಧಾರನೆ ರಜತಗಿರಿ ಗೊಡೆಯನ ಕುಮಾರನೆ ವಿದ್ಯಾವಾರಿಧಿಯೇ ಅಜನು ಹರಿರುದ್ರಾದಿಗಳು ನೆರೆ ಭಜಿಸುತಿಹರನವರತ ನಿನ್ನನು ತ್ರಿಜಗವಂದಿತ ಗಣಪ ಮಾಳ್ಪುದುಮತಿಗೆ ಮಂಗಲವಾ ಆ ತ್ರಿಜಗವಂದಿತ ಗಣಪ ಮಾಳ್ಪುದು ಮತಿಗೆ ಮಂಗಲವ. ಗಜಮುಖ ನಾನಿನ್ನ ಪಾದವ ನೆನೆವೆ ತರ್ಕಡ್ತಾಂ ತರ್ಕಡ್ಧೀಂ ತರ್ಕಡ್ತಾಂ ತರ್ಕಡ್ಧೀಂ. ಗಜಮುಖ ನಾನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ ಮೂಷಿಕ ವಾಹನ ಮೋದಕ ಹಸ್ತ ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಪರಮ ಪವಿತ್ರ ಪಾಶಾಂಕುಶಧರ ಪರಮ ಪವಿತ್ರ ಬುದ್ಧಿ ಪ್ರದಾಯಕ ಪುಸ್ತಕಧಾರಿ ಬುದ್ಧಿ ಪ್ರದಾಯಕ ಪುಸ್ತಕಧಾರಿ ಸಿದ್ಧಿ ವಿನಾಯಕ ಪಾದ ನಮಸ್ತೆ ಸಿದ್ಧಿ ವಿನಾಯಕ ಪಾದ ನಮಸ್ತೆ. ದೇವ ದೇವರ ದೇವ ದೇವನಲ್ಲವೋ ದೇವ ದೇವರ ದೇವ ದೇವನಲ್ಲವೋ ಓ ದೇವ ದೇವರ ದೇವನಲ್ಲವೋ ಓ ದೇವ ದೇವರ ದೇವನಲ್ಲವೋ ದೇವ ದೇವರ ದೇವ ದೇವನಲ್ಲವೋ ಓ ದೇವ ದೇವರ ದೇವನಲ್ಲವೋ ಓ ದೇವ ದೇವರ ದೇವನಲ್ಲವೋ. ಇಂದಿರೆಗೆ ತಲೆಬಾಗಿ ಪರಮಾನಂದ ಭಕ್ತಿಯೊಳ ಜನ ಧ್ಯಾನಿಸಿ
ವಂದಿಸುವೆ ಶಾರದೆಗೆ ಶಕ್ರಾದ್ಯ ಮರರಿಂಗರಗಿ ನಾಂದಿಯುಳು ವರವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ಕವಿಗಳ ಸಂದಣಿಗೆ ಬಲ ಬಂದು ಪೇಳುವೆ ನೀ ಕಥಾಮೃತವಾ ಕವಿಗಳ ಸಂದಣಿಗೆ ಬಲಬಂದು ಪೀಳುವೆನಿ ಪಾದುಕ ಪ್ರಧಾನ ಎಂಬಿ ಕಥಾಮೃತವಾ ಊರ ಪರವಂಟವರು ಗಂಗಾ ತೀರ ಪರ್ಯಂತರದಿ ಗಂಗಾ ತೀರ ಪರ್ಯಂತರದಿ ನಿಂತ ಬೇರೆ ಬೇರೆಲ್ಲರಿಗೆ ಕರಗಳ ಮುಗಿದು ಬೀಳ್ಗೊಟ್ಟು ಸಾರಿ ನದಿಯನು ಮಂತ್ರಿ ಸಹರಥವೇರಿ ನಡೆದರು ಮುಂದೆ ಪಯಣದಿ 3 ದಿನದಲ್ಲಿ ನಿಂತು ರಾಮ ಸುಮಂತ್ರಗಿಂತೆಂದ ಲಕ್ಷ್ಮಣ, ಅಣ್ಣದೇವ, ವನವಾಸ ಪ್ರಾಪ್ತವಾಗಿದೆ ನನ್ನ ಪಾಲಿಗೆ. ಜೊತೆಯಲ್ಲಿ ಸೀತೆಯೂ ಇದ್ದಾಳೆ, ನೀನೂ ಇದ್ದೀಯೆ. ಸೀತೆಗಾದರೂ ಒಂದು ಕರ್ತವ್ಯ. ಪತಿ ನಡೆದಲ್ಲೇ ತಾನೂ ನಡೆಯಬೇಕಾದವಳು. ನಿನಗ ಹಾಗೇನೂ ಇಲ್ಲ. ಕೇವಲ ಅಣ್ಣನನ್ನು ಅನುಸರಿಸುವ ನೆರಳಿನಂತೆ ತಮ್ಮನಾಗಿ ನಾನು ಹೋಗ್ತೇನೆ ಕಾಡಿಗೆ ಅಂತ ಹೊರಟು ನಿಂತಿದ್ದೆ. ಖಂಡಿತವಾಗಿ ನೋಡಿದೆಯಲ್ಲ, ಗಂಗಾ ತೀರದಲ್ಲಿ ನಿಂತಿದ್ದೇವೆ. ಮುಂದೆ ಅಗಾಧವಾದ ವಿಸ್ತಾರವು ಆಳವಾದ ಪ್ರವಾಹವೂ ಉಳ್ಳ ಗಂಗೆ ಪ್ರವಹಿಸ್ತಾ ಇದ್ದಾಳೆ. ನಮ್ಮ ಹಿಂದೆಯೂ ಒಂದು ಅಗಾಧವಾದ ವಿಸ್ತಾರವುಳ್ಳ ಆಳವಾದ ಪ್ರವಾಹವುಳ್ಳ ಒಂದು ನದಿ ಬಂದಿದೆ. ಆ ನದಿಗೆ ಅಯೋಧ್ಯಾಜನ ಅಂತ ಹೆಸರು. ಇಡೀ ಅಯೋಧ್ಯೆಯೇ ನಮ್ಮೊಟ್ಟಿಗೆ ಬಂದಿದೆ ಅನ್ನೋ ಹಾಗೆ. ಯಾಕೆ ಬಂತು? ನಿನಗಾದರೂ ರಾಮನ ಜೊತೆಯಲ್ಲಿ ಹೊರಡುವುದಕ್ಕೆ ಪ್ರೇರಣೆ ಎಲ್ಲಿಂದ ಬಂತು? ನಾನು ಒಂದನ್ನು ಗ್ರಹಿಸಿದ್ದೇನೆ. ಯಾವುದು ಅನುಸರಣೀಯವಾದ ನೀತಿ ಅಂತ ಪ್ರಪಂಚ ಗ್ರಹಿಸ್ತದ, ಯಾವುದು ಗುರುಪದೇಶದಿಂದಲೋ ಶಾಸ್ತ್ರಾಧ್ಯಯನದಿಂದಲೋ ನಮಗೆ ಬೋಧೆಯಾಗಿದೋ, ಅದನ್ನು ಅನುಸರಿಸುವವನು ಯಾವನಿದ್ದಾನೋ ಅವನನ್ನು ಜನರು ಅನುಸರಿಸ್ತಾರೆ. ತಮಗೆ ಮಾಡುವುದಕ್ಕಾಗ್ತದೋ ಇಲ್ವೋ, ಆದರೆ ಮಾಡ್ತಾ ಇದ್ದಾನೆ ಎಂಬುದರಿಂದ ಒಬ್ಬ ಆದರ್ಶದ ಎತ್ತರದಲ್ಲಿದ್ದಾನೆ ಅಂತಾದರೆ ಉಳಿದವರು ಅವನನ್ನು ಅಂಗೀಕರಿಸುವ ವಿಧಾನ ಅದಲ್ಲದೆ ಮತ್ಯಾವುದು? ನಿಜ. ರಾಮಾಭಿಮಾನವೇ ಜನಮಾನಸದಲ್ಲಿ ಉಂಟ ಅಲ್ಲ. ರಾಮ ಅನುಸರಿಸ್ತಾ ಇರುವ ನೀತಿಯ ಕುರಿತಾದ ಅಭಿಮಾನ ಉಂಟು. ಒಂದು ವೇಳೆ ರಾಮಾಭಿಮಾನವೇ ಹೌದಾದರೂ ಯಾಕೆ ಬಂತು? ಪಟ್ಟಾಭಿಷೇಚನವನ್ನು ಆಲೋಚಿಸಿದ ನಮ್ಮ ತಂದೆಯವರು ಕೇಳಿದ್ರಂತೆ, ರಾಮನಿಗೆ ಯಾಕೆ ಕೊಡಬೇಕು? ಆಗ ಪ್ರಜಾ ಪ್ರಮುಖರೆಲ್ಲ ಆಡಿದ್ರಂತೆ, ರಾಮನಲ್ಲಿ ಇಂತಹ ಗುಣವಿಶೇಷಗಳು ಉಂಟು ಅಂತ ಆಡಿದ್ರು ಅನ್ನುವುದಕ್ಕಿಂತಲೂ ಅದನ್ನು ಅವರು ಬಯಸ್ತಾರೆ ಅಂತ ಅರ್ಥ. ಯಾವುದೇ ಒಂದು ದೇಶ ತಮಗೆ ನಾಯಕನಾಗಬೇಕಾದವ ಇಂತಹ ಗುಣಶಾಲಿಯಾಗಿರಬೇಕು ಅಂತ ಬಯಸಿದಾಗ ಒಂದು ವೇಳೆ ಅಲ್ಲದೇ ಇದ್ದವನು ಅದಕ್ಕನುಗುಣವಾಗಿ ರೂಪುಗೊಳ್ಳಲೇಬೇಕಲ್ಲ. ಖಂಡಿತವಾಗಿ. ಕಾದ ಲೋಹವನ್ನು ಮೂಸೆಗೆ ಎರೆದಾಗ ಆ ಮೂಸೆಯ ಆಕೃತಿಯನ್ನೇ ಲೋಹವು ಪಡೆಯುವಂತೆ ಜನಮಾನಸವೆಂಬ ಮೂಸೆಯಲ್ಲಿ ರಾಮ ವ್ಯಕ್ತಿತ್ವವು ಹರಿದು ಈ ಬಗೆಯಿಂದ ರೂಪುಗೊಂಡಿದೆ ಅಂದ್ರೆ ಅರ್ಥ ಏನು? ಒಂದು ಜನರೇ ನಮ್ಮನ್ನು ಹೀಗೊಂದು ಆದರ್ಶವಾದಿಗಳನ್ನಾಗಿಯೋ ನೀತಿಯಲ್ಲಿ ಸಾಗತಕ್ಕವರನ್ನಾಗಿಯೋ ರೂಪಿಸಿದೆ ಅಂತ ಅರ್ಥ. ಇನ್ನೂ ಒಂದುಂಟು. ಏನು? ನಾ ಹೇಳಿದ್ದು ಕೇವಲ ಜನಪ್ರವಾಹ ನಮ್ಮ ಹಿಂದೆ ಉಂಟು ಅಂತ ಅರ್ಥ ಅಲ್ಲ. ಆಳವು ವಿಸ್ತಾರವು ಬಹು ವ್ಯಾಪಕವೂ ಆದ ಪ್ರಾಚೀನವಾದ ಒಂದು ಕುಲಪರಂಪರೆಯೂ ನಮಗಿಲ್ವಾ? ನಿಜವೇ ಅಣ್ಣ. ಸೂರ್ಯವಂಶೀಯರಾಗಿ ನಾವು ಹೀಗೆ ನಡೆಯತಕ್ಕದ್ದು ಒಂದು ಅರ್ಥದಿಂದ ಪೂರ್ವ ನಿರ್ದೇಶಿತರಾದವರು. ಅಸತ್ಯವಾದಿಗಳಾಗಕೂಡದು, ಅಧರ್ಮ ಮಾರ್ಗದಲ್ಲಿ ಕ್ರಮಿಸಕೂಡದು, ನಿಮ್ಮ ಜೀವನವನ್ನು ವ್ರತದಂತೆ ಸಾಗಿಸಬೇಕು ಎಂಬುದಕ್ಕೆ ಪೂರ್ವ ಮಹಾರಾಜರ ಅನೇಕ ದೃಷ್ಟಾಂತಗಳೂ ನಮಗಿದ್ದಾವೆ.
ಆ ಮಹಾಪ್ರವಾಹವನ್ನು ಲಕ್ಷಿಸಿದರೆ ಅದರ ರಭಸವೇ ನಮ್ಮನ್ನು ಮುಂದೆ 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 ಒಯ್ಯುತ್ತದೆ. ಬೆಟ್ಟದ ಮೇಲೆ ಹುಟ್ಟಿದ ಕಿರುತೆರೆಗೆ ಸಮುದ್ರ ಇಂಥಲ್ಲಿ ಇದೆ ಎನ್ನುವುದನ್ನು ಬೋಧಿಸಿದವರು ಯಾರು? ಆದರೂ ಅದುವೇ ಅದರ ದಾರಿಯನ್ನು ಕಂಡುಕೊಂಡು ಪಾತ್ರವನ್ನು ನಿರ್ಮಾಣ ಮಾಡಿಕೊಂಡು ಹೇಗೆ ಸಮುದ್ರವನ್ನು ಸೇರ್ತದೋ ಅಂತೆಯೇ ನಾವು ಪ್ರವಾಹ ಪತಿತರಾಗಿದ್ದೇವೆ. 3 ಪ್ರವಾಹಗಳು ನಮ್ಮನ್ನು ಒಯ್ಯುತ್ತಾ ಇದ್ದಾವೆ ಅಂತ ಗ್ರಹಿಸಬೇಕು. ಒಂದು ಸರಯೂ ನದಿಯಲ್ಲಿ ಹರಿದು ಬಂದು ಗಂಗೆಯನ್ನು ಸೇರಿದ ಮಹಾಪ್ರವಾಹ, ಇನ್ನೊಂದು ಜನಮಾನಸವೆಂಬ ಪ್ರವಾಹ, ಮತ್ತೊಂದು ಕುಲಪರಂಪರೆ ಎಂಬ ಪ್ರವಾಹ. ಇದು 3 ಒಪ್ಪಿ ಆಚರಿಸಿ ಅನುಸರಿಸುತ್ತಿರುವ ನಮಗೆ ನಾವು ನೀತಿಯನ್ನು ಪ್ರತಿಪಾದಿಸ್ತೇವೆ ಎಂಬ ಹೆಮ್ಮೆ ಅಲ್ಲ, ಬೇಕಾದ್ದೇನು? ಒಂದು ನಿರ್ಮೋಹ. ನಮ್ಮದು ನಮ್ಮದು ನಮ್ಮದು. ಎಲ್ಲಿಯವರೆಗೆ ನಮ್ಮದು? ಎಷ್ಟು ನಮ್ಮದು? ಯಾವುದು ನಮ್ಮದು? ಅಯೋಧ್ಯೆ ನಮ್ಮದು, ಅರಮನೆ ನಮ್ಮದು, ಅಪ್ಪ ಅಮ್ಮ ನಮ್ಮವರು. ಆಯ್ತಾ? ವಿಶ್ವಾಮಿತ್ರರು ಬರಲಿಲ್ಲ, ಯಾಗ ರಕ್ಷಣೆಗಾಗಿ ಸಿದ್ಧನಾಗು ರಾಮಚಂದ್ರ ಹೋಗುವ. ಹಾಗಾದ್ರೆ ನಮ್ಮದು ಯಾವುದು? ಅಯೋಧ್ಯೆಯ? ಅಲ್ಲ. ಋಷಿಯಾಶ್ರಮವ? ಮಿಥಿಲೆಯ? ಸೀತೆಯ? ಯಾವುದು ನಮ್ಮದು? ಎಲ್ಲದಕ್ಕೂ ಈ ಮೋಹವೆಂಬ ಒಂದು ಆವರಣ ಇದ್ದಾಗ ಅದರ ಅಗಲಿಕೆ ದುಃಖಪ್ರದವಾಗುತ್ತದೆ. ಆದ್ದರಿಂದಲೇ ಬಲ್ಲವರು ಹೇಳಿದರು, ನಿರ್ಮೋಹಿಗಳಾಗಿರ್ಬೇಕು, ಅಂಟಿಸಿಕೊಳ್ಳದೇ ಇರಬೇಕು. ಹೇಳುವುದು ಸುಲಭ, ಆಚರಿಸುವುದು ಕಷ್ಟ. ಆದರೆ ಆಚರಿಸಿ ತೋರಿಸುವಲ್ಲಿ ನಾವು ಒಮ್ಮೆ ತೊಡಗಿದರೆ ಮತ್ತದೇ ಪ್ರವಾಹ ನಮ್ಮನ್ನು ಒಯ್ಯುತ್ತದಲ್ಲ. ನಾನು ಹೇಳಿದ್ದದು ಆ ಬಗೆಯಿಂದ ಜೀವನದ ಈ ಪ್ರವಾಹವೂ ಆ ಪ್ರವಾಹವೂ ಸಂಗಮಿಸಿ ನಮ್ಮನ್ನು ಮುಂದೆ ಮುಂದೆ ಒಯ್ಯುತ್ತಾ ಇದೆ. ಹಾಗಾಗಿ ಅಯೋಧ್ಯೆಯನ್ನು ಬಿಟ್ಟು 14 ವರ್ಷ ವನವಾಸ, ಅದಕ್ಕಾಗಿ ದುಃಖವೆನ್ನಿಸಲಿಲ್ಲ. ಈ ನಿರ್ಮೋಹ ನಮ್ಗೆ ಅಭ್ಯಾಸ ಆಗಿದೆ. ಅಲ್ಲಿಯವರೆಗೆ ನಾವು ನಿರ್ಲಿಪ್ತರಾಗಿರ್ತೇವೋ ಅಲ್ಲಿಯವರೆಗೆ ನಮಗೆ ದುಃಖ ಇಲ್ಲ. ಪ್ರತಿಯೊಬ್ಬನು ಹೇಳ್ತಾರೆ, ಅಯ್ಯೋ ನನ್ನದು ಹೋಯ್ತಲ್ಲ, ನನ್ನದು ಹೋಯ್ತಲ್ಲ. ದುಃಖವೂ ಆಗ್ತದೆ, ಕಣ್ಣೀರು ಸುರಿಯುತ್ತದೆ. ಆದರೆ ಯಾವಾಗ ಇದು ನನ್ನದಲ್ಲ ಎನ್ನುವ ಭಾವ ಉಂಟೋ, ಪಕ್ಕದಲ್ಲಿದ್ದವನನ್ನು ಚಿವುಟಿದಾಗ ನಮಗೆ ನೋವಾಗುವುದಿಲ್ಲ ಹೇಗೋ, ಈ ನಿರ್ಲಿಪ್ತಿಯನ್ನು ಸಾಧಿಸಿದವನಿಗೆ ಪ್ರಿಯವಾದದ್ದನ್ನು ಬಿಡಬೇಕಾಗಿ ಬಂದಾಗಲೂ ನೋವಾಗುವುದಕ್ಕಿಲ್ಲ. ಅಥವಾ ಯಾವುದು ಪ್ರಿಯ, ಯಾವುದು ಅಪ್ರಿಯ? ನಿನ್ನ ತಾಯಿ ಹೇಳಿದ ಮಾತಿಗೆ ಎಷ್ಟು ಮೌಲ್ಯ ಅಂತ ನನಗೆ ಈಗ ಅರ್ಥ ಆಗ್ತದೆ. ಏನ್ ಹೇಳಿದ್ಲು ಆ ತಾಯಿ? ಅಯೋಧ್ಯೆಯನ್ನು ಅಟವಿ ಅಂತ ತಿಳಿ, ಅಟವಿಯನ್ನು ಅಯೋಧ್ಯೆ ಅಂತ ತಿಳಿ. ಹೌದು, ಪ್ರಭು ಶ್ರೀರಾಮಚಂದ್ರನನ್ನೇ ತಂದೆ ದಶರಥ ಮಹಾರಾಜರು ಅಂತ ತಿಳಿ. ನಾನು ಗ್ರಹಿಸುವುದೇನನ್ನು, ಅಯೋಧ್ಯೆಗೂ ಅಡವಿಗೂ ವ್ಯತ್ಯಾಸವೇ ಇಲ್ಲ ಅಂತ ಹೇಳಿಬಿಟ್ಲಲ್ಲ ಅಮ್ಮ. ಹಾಗಾದ್ರೆ ಇದು ನಮ್ಮದು ಅಂತ ನಾವು ಅಯೋಧ್ಯೆಯನ್ನು ಮಾತ್ರ ಯಾಕೆ ತಿಳಿಬೇಕು? ಅಡವಿಯೂ ನಮ್ಮದೇ ಅಲ್ವೇ? ಹಾಗಿರುವಾಗ ಜನವೇನು, ವನವೇನು? ನಮ್ಮ ಮನಸ್ಸಿನಲ್ಲಿರುವುದು ಅದೆಲ್ಲ. ಹಾಗಾಗಿ ಈ ನಿರ್ಲಿಪ್ತಿಯನ್ನು ಸಾಧಿಸಿಕೊಂಡು ಒಂದು ನೆಲೆಯಿಂದ ಯಾವ ಪಾತ್ರಕ್ಕೂ ಅಂಟದೆ ತನ್ನಷ್ಟಕ್ಕೆ ತಾನು ಮುಂದೆ 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 ಪ್ರವಹಿಸುತ್ತಿರುವ ಈ ಗಂಗೆಯನ್ನು ಕಂಡಾಗ ನಮ್ಮ ಪ್ರಯಾಣ ಒಂದರ್ಥದ ನಿಲುಗಡೆಯನ್ನು ಹೊಂದಿತು ಅಂತ ನನಗೆ ಕಂಡದ್ದು. ಆದ್ದರಿಂದಲೇ ರಥಮದಲ್ಲಿ ಕರೆತಂದ ಸುಮಂತ್ರನನ್ನು ಬೀಳ್ಕೊಟ್ಟೆ. ತಂದೆಯವರಿಗೆ ಸಾಂತ್ವನ ವಚನಗಳನ್ನು ಹೇಳು, ಭರತನನ್ನು ಕರೆಸಿಕೊಂಡು ರಾಜ್ಯವನ್ನು ಆಳಲಿ, ಹೀಗೆ ಅಂತ ಹೇಳಿ ಕಳುಹಿಕೊಟ್ಟೆ. ಈಗ ನಿಂತು ನೋಡುತ್ತಿರುವಾಗ ಕಾಣುವುದು ಹರಿಯುತ್ತಿರುವ ಗಂಗೆ. ದಾಟಬೇಕಲ್ಲ, ಅದಕ್ಕೆ ಬೇಕಾಗಿ ಚಿತ್ರಮಯವಾಗಿರುವ ಚಿತ್ರ ಮೂರುತಿಗಳ
ಪ್ರಯಾಣಿಸ್ತಾ ಇರುವಾಗ ಕಾಣಿಸಿಕೊಂಡವ ಗುಹ. ನಮಗೆ ಈ ತಟದಿಂದ ಆ ತಟಕ್ಕೆ ಹೋಗಬೇಕು ಎನ್ನುವ ಹಂಬಲ ಹುಟ್ಟಿದಲ್ಲಿಗೆ ಯಾವನು ಅನೇಕ ಮಂದಿಯನ್ನು ದಾಟಿಸುವಲ್ಲಿ ಸಮರ್ಥನೋ ಅಂಬಿಗನಾದ ಬೇಡರ ದೊರೆಯಾದ ಗುಹನು ಕಾಣಿಸಿಕೊಂಡ. ಅವನ ಚಿತ್ತದಲ್ಲಿ ಯಾವತ್ತೋ ಚಿತ್ರಿಸಿಕೊಂಡ ಒಂದು ಮೂರ್ತಿ ನಾನು ಅಂತ ನನಗಾಗ ಅರ್ಥ ಆದದ್ದು. ಏನಯ್ಯ, ಇಲ್ಲಿಯವರೆಗೆ ಕಾಣದೇ ಇದ್ದವನನ್ನು ಎನ್ನಯ್ಯ ಕುಲ ದೇವೇಶ ರಾಮಚಂದ್ರ. ಹಾಗಾದ್ರೆ ಎಲ್ಲಿಂದ ಬಂತು ಈ ಭಾವುಕವಾದ ಒಂದು ಭಕ್ತಿ, ಒಂದು ನಿಲುಮೆ? ಅವನ ಅಂತರಂಗದಲ್ಲಿ ರಾಮ ಮೊದಲೇ ರೇಖಿಸಲ್ಪಟ್ಟ ಚಿತ್ರ. ಅಯೋಧ್ಯೆಯ ಪ್ರಜಾ ಪ್ರಮುಖರ ಮನಸ್ಸಿನಲ್ಲಿ ರೇಖಿಸಲ್ಪಟ್ಟ ರಾಮ, ವಿಶ್ವಾಮಿತ್ರರು ಅಪೇಕ್ಷಿಸಿದ ಒಬ್ಬ ರಾಮ, ನಮ್ಮ ತಂದೆ ಬಯಸಿದ ಒಬ್ಬ ರಾಮ, ಯಜ್ಞ ಪುರುಷ ಅನುಗ್ರಹಿಸಿದ ಒಬ್ಬ ರಾಮ. ಹಾಗಾದ್ರೆ ಇವರೆಲ್ಲ ಬೇರೆ ಬೇರೆ ಚಿತ್ರಮೂರ್ತಿಗಳಾಗಿ ಅನೇಕರ ಚಿತ್ತಗಳಲ್ಲಿ ಮೂರ್ತಿಗಳಾಗಿದ್ದಾರೆ ಅಂತಾದ್ರೆ ನಾವು ಮಾಡಬೇಕಾದ್ದೇನು? ಅವರ ಸಮನ್ವಯಕ್ಕಾಗಿ ನಮ್ಮನ್ನು ಒಗ್ಗಿಸಿಕೊಳ್ಳೋದು ಮಾತ್ರ. ಹಾಗಾಗಿ ಗುಹನ ಅಂತರಂಗವೆಂಬ ಮೂಸೆಯಲ್ಲಿ ಈ ರಾಮ ಹಾಗಿದ್ದಾನೆ ಅಂತ ನಾವು ಗ್ರಹಿಸೋಣ. ನಮ್ಮ ಸ್ವಂತಿಕೆಯನ್ನು ನಾವು ಉಳಿಸಿಕೊಳ್ಳಬೇಕಾದವರಲ್ಲ, ಜನಾಭಿಪ್ರಾಯಕ್ಕೆ ತಕ್ಕಂತೆ ನಾವಿರಬೇಕಾದವರು. ತಮ್ಮ ಅಣ್ಣ, ರಾಮ ಎಲ್ಲಿಗೆ ಹೋಗ್ತಾ ಇದ್ದಿ? ಆ ಕಾಲಕ್ಕೆ ನನಗೆ ಉತ್ತರ ಹೇಳಬೇಕಾಗಿ ಬಂದದ್ದು. ಎಲ್ಲವನ್ನು ಬಿಟ್ಟು ವನವಾಸವನ್ನು ಹೊಂದುವವ ಅವ ನೋಡಿದ್ದು ನಮ್ಮ ಜನರನ್ನು. ಎಲ್ಲವನ್ನೂ ಬಿಟ್ಟವ ಜನರನ್ನು ಕಟ್ಟಿಕೊಂಡು ಹೋದಕ್ಕುಂಟೆ. ಆಗ ನಾ ಹೇಳಿದೆ, ಈ ನದಿ ದಾಟಿಸಿ ಇವರು ಎಚ್ಚರವಾಗುವುದಕ್ಕೆ ಮೊದಲೇ, ಸುಪ್ರಭಾತ ಬರುವುದಕ್ಕೆ ಮೊದಲೇ ನಾವು ಆ ಕಡೆಗೆ ಹೋಗಬೇಕಾಗಿದೆ. ಒಂದು ವೇಳೆ ನಾವು ಉಳಿದೆವು ಅಂತ ಆದ್ರೆ ಇವರು ಅಲ್ಲಿಂದಲೂ ನಮ್ಮನ್ನು ಬಿಡುವುದಿಲ್ಲ, ಇಲ್ಲಿಂದಲೂ ಬಿಡುವುದಿಲ್ಲ. ಯಾವಾಗ ಬಿಡುಗಡೆಯೇ ಆಗುವುದಿಲ್ವೋ ಮತ್ತೆ ನಾವು ಮುಕ್ತರಾಗುವುದಕ್ಕುಂಟು, ವನವಾಸ ಮಾಡುವುದಕ್ಕುಂಟು, ಅದು ಜನವಾಸವೇ ಆಗುವುದಿಲ್ವೋ? ಖಂಡಿತ. ಗುಹನಲ್ಲಿ ಹೇಳಿದೆ, ಯಾರರಿಯದಂತೆ ನಮ್ಮನ್ನು ಆ ಕಡೆಗೆ ದಾಟಿಸಿ ಬಿಡು. ಅವನು ಅಂಗೀಕರಿಸಿದ. ಅವನು ತಂದ ಸತ್ಕಾರದ ಸುವಸ್ತುಗಳಿಗೆಲ್ಲ ಜನರೇ ಉತ್ತರವನ್ನು ಕೊಟ್ಟರು. ನಾವು ಸ್ವೀಕರಿಸಬೇಕಾದವರಲ್ಲ, ನಿನಗೂ ಗೊತ್ತಲ್ಲ. ಜಟಾಬಲ್ಕಲ ನಾರುಮುಡಿ ನಾವು ದಾಟಿದೆವು. ಗಂಗೆಯನ್ನು ಉತ್ತರಿಸಿದ ಮೇಲೆ ಇನ್ನು ನಮ್ಮ ದಾರಿಯಲ್ಲಿ ನಾವು ಸಾಗಬೇಕಾದ್ದು. ಇಲ್ಲಿಯವರೆಗೆ ಅಯೋಧ್ಯೆಯಿಂದ ನಿರ್ದೇಶಿಸಲ್ಪಟ್ಟ ಸುಮಂತ್ರ ರಥವನ್ನೇರಿಸಿ ತಂದ. ನಮ್ಮ ಹಿಂದಿದ್ದ ಜನ ನಮ್ಮನ್ನು ಅನುಸರಿಸ್ತಾ ನಮಗೊಂದು ಅರ್ಥದಿಂದ ಪರೋಕ್ಷದ ದಾರಿಯನ್ನೇ ತೋರಿಸಿದ್ರು. ಈಗ ಗಂಗೆಯನ್ನು ದಾಟಿ ಈ ತಟಕ್ಕೆ ಬಂದ ಮೇಲೆ ಇನ್ನು ಉಳಿದದ್ದು ನಮ್ಮ ದಾರಿಯನ್ನು ನಾವು ತುಳಿಬೇಕಾದ್ದು. ಎಲ್ಲಿಗೆ ಹೋಗೋಣ ಹೀಗೆ ಅಂತ ಯಾರಿಗೆ ಪ್ರಶ್ನೆ ಬಂದರೂ ಉತ್ತರ ಹೊಳೆಯುವುದು ಒಂದೇ. ಉತ್ತರಕ್ಕಾಗಿ ತಪಿಸ್ತಾ ಇದ್ದಾರಲ್ಲ ದಾರ್ಶನಿಕರಾದವರು, ಮಹರ್ಷಿಗಳು, ಅವರೇ ನಮಗೆ ದಾರಿ ತೋರಿಸಬೇಕಾದವರು. ಹಾಗಾಗಿ ಭಾರದ್ವಾಜರ ಆಶ್ರಮಕ್ಕೆ ನಾವು ಬಂದೆವು. ಅಲ್ಪ ಕಾಲ ಅವರ ಆತಿಥ್ಯವನ್ನು ಸ್ವೀಕರಿಸಿದೆವು. ಮತ್ತೆ ಅವರಲ್ಲಿ ನಾ ಪ್ರಶ್ನೆ ಮುಂದಿಟ್ಟೆ, ಸ್ವಾಮಿ ನಾವು ಎಲ್ಲಿಗೆ ಹೋಗಬೇಕು ಅಂತ ನಮ್ಗೆ ಗೊತ್ತಾಗುವುದಿಲ್ಲ. ಆಗ ಅವರು ತೋರಿಸಿಕೊಟ್ರು, ಅದೋ ಅಲ್ಲಿ ಚಿತ್ರಕೂಟವೆಂಬ ಪರ್ವತ ಇದೆ, ಜನವಸತಿಗೆ ಯೋಗ್ಯವಾದ ಪರ್ವತ. ಅದು ಸಮೀಪದಲ್ಲೇ ಮಂದಾಕಿನಿ ನದಿ ಪ್ರವಹಿಸ್ತಾ ಇದೆ. ಅಲ್ಲಿ ನೀವು ಸುಖವಾಗಿ ಕಾಲ ಕಳೀರಿ ರಾಮಚಂದ್ರ ಅಂತ ಆಡಿದರು. ಋಷಿಗಳು ಸೂಚಿಸಿದ ದಾರಿಯಲ್ಲಿ ನಡೆಯಬೇಕು ಅನ್ನೋದು ಸೂರ್ಯವಂಶೀಯರಾದವರಿಗೆ ಪರಂಪರಾಗತವಾಗಿ ಬಂದದ್ದು. ಹಾಗಾಗಿ ಭಾರದ್ವಾಜರು ತೋರಿಸಿಕೊಟ್ಟ ಆ ನೆಲೆಯನ್ನು ಲಕ್ಷ್ಯದಲ್ಲಿಟ್ಟು ನಡ್ಕೊಂಡು ಚಿತ್ರಕೂಟಕ್ಕೆ ಬಂದೆವು. ಲಕ್ಷ್ಮಣ, ಅಣ್ಣ, ನಾವು ಮೂವರಿದ್ದೇವೆ. ಈ ಪ್ರದೇಶವನ್ನು ನೋಡಿದಾಗ ಪ್ರಾಕೃತಿಕವಾಗಿ ಬಹು ರಮಣೀಯವಾದ ಒಂದು ಚಿತ್ರಕೂಟವೇ ಆಗಿ ಕಾಣುತ್ತದೆ. ಈ ಚಿತ್ರಕೂಟದಲ್ಲಿ ನಾವು ನೆಲೆಸಬೇಕು ಅಂತಾದ್ರೆ ಸುಯೋಗ್ಯವಾದ ವನವಾಸಿಗಳಿಗೆ ಉಚಿತವಾದ ಒಂದು ಅನುಕೂಲವನ್ನು ನೀ ಕಲ್ಪಿಸಬೇಕು. ಮಾತ್ರವಲ್ಲ, ಸಮೀಪದಲ್ಲಿಯೇ ಬೆಳೆಯುತ್ತಿರುವ ಕಂದ ಮೂಲಾದಿಗಳೋ ಫಲಾದಿಗಳೋ ನಮಗೆ ಉಣಿಸಿ ಆಹಾರವಾಗಿ ಒದಗತಕ್ಕವು, ಅವುಗಳನ್ನು ಸಂಗ್ರಹಿಸಿ ತರಬೇಕು. ಮತ್ತೆ ನಿನಗೆ ಗೊತ್ತುಂಟಲ್ಲ, ಕುಶವೋ ಚೀರವೋ ಏನು ಬೇಕೋ ಅದು ಆಯಾ ಕಾಲಕ್ಕೆ ತಂದು ಕೊಡಬೇಕು. ಇಷ್ಟು ಮಾಡಿದೆ ಅಂತಾದ್ರೆ ನಮ್ಮ ವನವಾಸವನ್ನು ಇಲ್ಲಿ ಪೂರ್ಣಗೊಳಿಸುವುದಕ್ಕೆ ಬಹುಶಃ ನಾವು ಸಮರ್ಥರಾದೆವು ಅಂತ ನನಗೆ ತೋರ್ತದೆ. ಆಗದೆ ಅಣ್ಣ, ಬರುವಾಗಲೇ ಅಪ್ಪಣೆಯನ್ನು ಕೇಳಿದಾಗ ತಾಯಿ ಆಡಿದ ಮಾತು, ರಾಮನನ್ನ ತಂದೆ ಅಂತ ತಿಳಿ ಅತ್ತಿಗೆ ಆದಂತಹ ಸೀತೆಯಲ್ಲಿ ನನ್ನನ್ನು ಕಾಣು ಎಂಬುದಾಗಿ. ಅಲ್ಲ, ನನಗೆ ಆಶ್ಚರ್ಯ ಆಗುವುದು, ಆ ತಾಯಿ ಎಷ್ಟು ದೊಡ್ಡ ಹೊಣೆಯನ್ನು ನಮಗೆ ಹೊರಿಸಿದ್ಲು. ಯಾಕೆ ದಶರಥನು
ತಾಯಿಯಾದ ಸುಮಿತ್ರೆಯೂ ಹಾಗೆ ಲಕ್ಷ್ಮಣನನ್ನು ನೋಡಿಕೊಳ್ಳಿ ಅಂತಲ್ಲೋ ಹೇಳಿದ್ದು ಅಲ್ವೋ? ಈಗ ನಿನಗೆ ಕೆಲಸ ಹೇಳುವುದೇ ತಪ್ಪಾದೀತೋ ಹೇಗೆ? ಅಲ್ವೇ ಅಲ್ಲ. ಮತ್ತೆ ಅಂತಹ ಮಹತ್ತರವಾದ ಹೊಣೆಗಾರಿಕೆ ನನಗೆ ಸಿಕ್ಕಿತು ಅಂತಾದಾಗ ನಾನು ಯೋಚನೆ ಮಾಡಬೇಕಾ ಬೇಡವಾ? ನೀನು ಇಷ್ಟು ಹೇಳುವಾಗಲೇ ನನ್ನ ಮನಸ್ಸಿನಲ್ಲಿ ನಾನು ಕಲ್ಪಿಸಿಕೊಂಡೆ, ವನವಾಸಕ್ಕೆ ಯೋಗ್ಯವಾದಂತಹ ಪರ್ಣಕುಟಿಯ ನಿರ್ಮಾಣ ಆಗಬೇಕು ತಾನೆ. ಹೌದು. ಈಗೋ ನೀನು ಮತ್ತು ಒತ್ತಿಗೆಯಾದಂತಹ ಜಾನಕಿಯರಿಗಾಗಿ ಅನತಿ ದೂರದಲ್ಲಿ ಒಂದು ಉಚಿತವಾದ ಪರ್ಣಶಾಲೆಯನ್ನ ನಿರ್ಮಿಸುತ್ತೇನೆ. ಸರಿ. ಇರುವಲ್ಲಿಯವರೆಗೂ ನಿಮ್ಮನ್ನ ಕೇವಲ ನೆರಳಾಗಿ ಹಿಂಬಾಲಿಸುವುದಲ್ಲ, ಇಡೀ ಅಯೋಧ್ಯೆಯ ಸರ್ವರ ಪ್ರತಿನಿಧಿಯಾಗಿ ರಾಮ ಎಲ್ಲಿ ಹೋಗ್ತಾನೋ ಅಲ್ಲಿಯವರೆಗೆ ರಾಮನನ್ನ ರಕ್ಷಿಸಿಕೊಳ್ಳಬೇಕಾದದ್ದು. ಮುಂದೊಂದು ದಿನ ಅಯೋಧ್ಯೆಯ ಜನರಿಗೆ ರಾಮ ಸಿಗಬೇಕು ಅಂತಾದ್ರೆ ರಾಮನ ರಕ್ಷಣೆ ವನವಾಸದಲ್ಲಿಯೂ ಆಗಬೇಕಾದದ್ದು ಈ ಲಕ್ಷ್ಮಣನಿಗೆ ಹೊಣೆ ಅಂತ ಭಾವಿಸಿದ್ದೇನೆ. ಅಂತೂ 14 ವರ್ಷ ಕಾದು ಮತ್ತೆ ಅಯೋಧ್ಯೆಗೆ ಒಪ್ಪಿಸುವ ಹೊಣೆಯೂ ನಿನಗುಂಟು. ಉಂಟು. ಅದಕ್ಕೆ ಬೇಕಾಗಿ ಆ ರಕ್ಷಣೆಗೆ ಸೂಕ್ತವಾದ ದೂರದಲ್ಲಿ ಅಂತರದಲ್ಲಿ ನನಗಾಗಿಯೇ ಒಂದು ಪರ್ಣಶಾಲೆಯನ್ನ ಬೇಕು ನಿರ್ಮಿಸಿಕೊಂಡು ಉಳಿದುಕೊಳ್ಳುವ ವ್ಯವಸ್ಥೆಯನ್ನು ಮಾಡೋಣ. ಒಳ್ಳೆಯದು ಲಕ್ಷ್ಮಣ, ಶುಭ ಪ್ರತೀಕ್ಷೆಯಲ್ಲಿ ಇರೋಣ. ಆದೀತು. ಆ ದಿವಸ ರಾತ್ರಿಯಲಿ ಕಾಣೆ ನಿಂದು ಮಾನವಾಧಿಪಗೇನು ನಡೆಯಿತು ಕಾಣೆ ನಿಂದು ಮೈ ಬೆವರೊಡೆದು ಹುಟ್ಟಿದ ಕಂಪನ ಇನ್ನೂ ನಿಲ್ಲಲಿಲ್ಲ. ಹೌದಿ ಸುಖದ ನಿದ್ರೆಯಲ್ಲಿ ತಲ್ಲೀನನಾಗಬೇಕಾದಂತಹ ನನಗೆ ನಿದ್ರೆಯೇ ಶಾಪವಾಗುವ ಹಾಗೆ ಒಮ್ಮೆಲೆ ಮೇಲೆದ್ದು ಕುಳಿತೆ. ಸ್ವಪ್ನದಲ್ಲಿ ಕಂಡ ದೃಶ್ಯಗಳು ಸ್ವಪ್ನದಿಂದ ಜಾಗೃತಾವಸ್ಥೆಯನ್ನು ತಲುಪಿದ ಮೇಲೂ ನನ್ನನ್ನು ಬಾಧಿಸ್ತಾ ತನು ಕಂಪಿಸುವ ಹಾಗೆ ಮಾಡುತ್ತಾ ಇದೆ. ಬೆಳಕಿಲ್ಲದ ದಾರಿಯಲ್ಲಿ ಆದರೂ ಮನುಷ್ಯನಾದವ ಅನುಭವದ ವೇದ್ಯದಿಂದ ನಡೆಯುವುದಕ್ಕೆ ಸಾಧ್ಯ ಆಗುತ್ತದೆ. ನಿತ್ಯ ನಡೆಯುವ ದಾರಿಯಲ್ಲಿ ಕತ್ತಲಾದರೂ ಅನುಭವದ ಮೇಲೆ ನಡೆಯುವುದಕ್ಕೆ ಸಾಧ್ಯ ಆಗುತ್ತದೆ. ನನ್ನ ಮನೆಯ ಅಂಗಳವೇ ಆದರೂ ನಾನು ನಡೆಯುವುದಕ್ಕಾಗುತ್ತದೆ. ಕನಸಿಲ್ಲದ ದಾರಿಯಲ್ಲಿ ಕ್ಷಣಕಾಲವಾದರೂ ವ್ಯಕ್ತಿಯಾದವ ನಡೆಯುವುದಕ್ಕೆ ಸಾಧ್ಯವೋ? ಮುಂದೇನು ಎಂಬ ಕನಸು ಕಾಣದೇ ಇದ್ರೆ ಆ ವ್ಯಕ್ತಿಯ ಬದುಕಿನಲ್ಲಿ ಮುಂಭಾಗವು ಕತ್ತಲಾಗಿಯೇ ಕಾಣಿಸ್ತದೆ. ಕಂಡ ಕನಸು ಬಾಳಿಗೊಂದು ದರ್ಶನವನ್ನು ಒದಗಿಸಬೇಕಾದಂತಹ ಕನಸು. ಭರತ ಕುಮಾರ ಎಂತಹ ವಂಶದಲ್ಲಿ ಹುಟ್ಟಿದವ? ಸೂರ್ಯ ವಂಶೋತ್ಪನ್ನ. 60,000 ವರ್ಷಗಳ ಕಾಲ ಆಡಳಿತ ಸೂತ್ರವನ್ನು ಕೈಯಲ್ಲಿ ಹಿಡಿದು ಪ್ರಜೆಗಳನ್ನು ಮಕ್ಕಳಂತೆ ಪರಿಪಾಲಿಸಿದ ಚಕ್ರವರ್ತಿ ದಶರಥನ ಸೂನು ದಾಶರಥಿ. ಕಂಡ ಕನಸೇನು? ಯಾವ ಸೂರ್ಯ ವಂಶದ ವಿಕಾಸವನ್ನು ಅಭಿವೃದ್ಧಿಯನ್ನು ಕನಸಾಗಿ ಕಾಣಬೇಕಾದ ಭರತನಿಗೆ ಪತನ ಹೊಂದುವ ಸೂರ್ಯ ಕನಸಿನಲ್ಲಿ ಕಾಣುತ್ತಾನೆ. ಏನಿದು? ಯಾವ ಸೂರ್ಯ ವಂಶೀಯರು
ಕೇಂದ್ರವಾಗಿಸಿಕೊಂಡು ಸಾಕೇತದಿಂದಲೇ ಪ್ರಜಾವರ್ಗವನ್ನು ಪರಿಪಾಲಿಸ್ತಾರೋ ಅಂತಹ ಸಾಕೇತದ ಅರಮನೆಯ ಕಳಶ ಕುಸಿದು ಬೀಳುವುದು ಕನಸಿನಲ್ಲಿ ಕಾಣಿಸ್ತಾ ಇದೆ. ಯಾವ ಬೆಳ್ಗೊಡೆಯ ಕೆಳಗೆ ಹರಿಶ್ಚಂದ್ರಾದಿಗಳು ಪಾಲಿಸಿದಂತಹ ಸತ್ಯವನ್ನೋ ಧರ್ಮವನ್ನು ಸದಾಕಾಲ ಸ್ವೀಕರಿಸಿ ಮುನ್ನಡೆಸ್ತಾ ಇರುವಂತಹ ಚಕ್ರವರ್ತಿಗಳು ಕುಳಿತುಕೊಳ್ಳಬಹುದಾದಂತಹ ಪೀಠ ಕಾರ್ತಸ್ವರ ವಿಭೂಷಿತವಾದ ಪೀಠ. ಕನಸಿನಲ್ಲಿ ಕಬ್ಬಿಣದ ಪೀಠ ಕಾಣಿಸ್ತಾ ಇದೆ. ಕಬ್ಬಿಣದ ಪೀಠದ ಮೇಲೆ ಅಪ್ಪಯ್ಯ ಕುಳಿತಿದ್ದಾರೆ. ಇಕ್ಕೆಲದಲ್ಲಿದ್ದಂತಹ ಕ್ರೋಧಾವಿಷ್ಟರಾದಂತಹ ಸತಿಯರು ಅಪ್ಪಯ್ಯನನ್ನು ತಾಡನಗೈತಾ ಇದ್ದಾರೆ. ಏನಿದ್ರ ಅರ್ಥ? ಶತ್ರುಂಜಯ ನಾಮಕವಾದಂತಹ ಪಟ್ಟದಾನೆಯ ದಂತ ಭಗ್ನವಾದದ್ದನ್ನು ಕಾಣುತ್ತಾ ಇದ್ದೇನೆ. ದಕ್ಷಿಣ ದಿಶಾಮುಖರಾಗಿ ಮಲಿನವಸನವನ್ನು ಧರಿಸಿದಂತಹ ಅಪ್ಪಯ್ಯ ಯಾರಲ್ಲಿಯೂ ಬೆಸಗೊಳ್ಳದೆ ಏಕಾಂಗಿಯಾಗಿ ನಡೆದು ಹೋಗುತ್ತಾ ಇರುವ ಭೀಕರ ದೃಶ್ಯವನ್ನು ಕಾಣುತ್ತಾ ಇದ್ದೇನೆ. ಏನಿದರ ಅರ್ಥ? ಉಂಡ ಆಹಾರದ ದೋಷ ಕಾರಣವಾಗಿ ಕನಸು ಕಾಣುತ್ತದೆ. ಸ್ವಪ್ನ ಬೀಳುವುದಕ್ಕೆ ಆಹಾರ ದೋಷ ಕಾರಣ ಅಂತ ವೈದ್ಯಕೀಯ ಆಡುತ್ತದೆ. ಆದರೆ ಮೂರನೇ ಜಾವದಲ್ಲಿ ಕಾಣಬಹುದಾದಂತಹ ಸ್ವಪ್ನಗಳು ಶಕುನ ಸೂಚಕವಾಗಿರುತ್ತದೆ ಅಂತ ಶಾಸ್ತ್ರ ಹೇಳುತ್ತದೆ. ಆಹಾರವನ್ನು ನಿತ್ಯ ಸೇವಿಸುವ ಹಾಗೆ ಸೇವಿಸಿದ್ದೇನೆ. ತಾಮಸ ಗುಣವನ್ನು ಪ್ರಚೋದಿಸುವ ಯಾವ ಆಹಾರವನ್ನು ನಾ ಭಕ್ಷಿಸಲಿಲ್ಲ. ಯಾವ ವ್ಯವಸ್ಥೆಯಲ್ಲಿ ದೋಷವೂ ಆಗಲಿಲ್ಲ. ಹಾಗಾದ್ರೆ ಬೆಳಗಿನ ಜಾವದಲ್ಲಿ ಕಾಣುತ್ತಾ ಇರುವ ಕನಸು ಮಾನವಾಧಿಪಗೇನು ಕುಂದುಗಳೊದಗಿತೋ? ಸಹಜವಾಗಿ ನಮಗೆ ಶಕುನ ಫಲಗಳು ವ್ಯತಿರಿಕ್ತವಾದ ಕಾಲದಲ್ಲಿ ನಾವು ಅತ್ಯಂತ ಪ್ರೀತಿಸುವವರ ಬಗೆಗಾಗಿ ಮನಸ್ಸು ಆತೊರೆಯುತ್ತದೆ. ಅದನ್ನು ಆಕ್ಷೇಪಿಸುವುದಕ್ಕಿಲ್ಲ. ದೂರ ಪ್ರಯಾಣದಲ್ಲಿ ಹೊರಟಂತಹ ಗೃಹಸ್ಥನೊಬ್ಬನಿಗೆ ಅಶುಭ ಸೂಚಕವಾದದ್ದು ಯಾವುದಾದ್ರೂ ಕಾಣಿಸಿದ್ರೆ ಮನೆಯಲ್ಲಿರುವ ಮಡದಿ ಮಕ್ಕಳು ಸ್ಮರಣೀಯರಾಗುತ್ತಾರೆ. ಅಯ್ಯೋ, ನನ್ನ ಹೆಂಡತಿಗೆ ಏನಾಯಿತೇನೋ, ಮಕ್ಕಳಿಗೆ ಏನಾಯಿತೇನೋ, ತಮ್ಮಲ್ಲಿರುವ ವಾತ್ಸಲ್ಯ ಪ್ರಕಟವಾಗುವುದು. ಮಾವನ ಮನೆಗೆ ಬಂದು ದಿನಗಳೆಷ್ಟು ಕಳೆದು ಹೋಯಿತು. ಇಲ್ಲಿಯವರೆಗೆ ಈ ತೆರನಾದ ಕನಸನ್ನು ಕಂಡದ್ದೇ ಇಲ್ಲ. ಹಾಗಾದ್ರೆ ಕಂಡ ಒಂದು ಕನಸು ಕಂಪನಕ್ಕೀಡಾಗುವ ಹಾಗೆ ಮಾಡಿ, ಬೆವರೊಡೆಯುವ ಹಾಗೆ ಮಾಡಿ, ತಲ್ಪದಿಂದ ಮೇಲೆದ್ದು ದಿಕ್ಕಾಪಾಲಾಗಿ ಓಡಬೇಕು ಎಂಬ ಭಾವ ಹುಟ್ಟಿಸುವ ಅಷ್ಟು ಭೀತಿಯನ್ನು ನನ್ನ ಮನದಲ್ಲಿ ಮೂಡಿಸ್ತದೆ ಅಂತಾದ್ರೆ ಸಾಕೇತಕ್ಕೇನಾಯಿತು? ಅಪ್ಪಯ್ಯನಿಗೇನಾಯಿತು? ಅಣ್ಣನಿಗೇನಾಯಿತು? ಅಮ್ಮನಿಗೇನಾಯಿತು? ಸಹಜವಾಗಿ ನನ್ನಲ್ಲಿ ಹುಟ್ಟುತ್ತಾ ಇರುವ ಚಿಂತೆ. ಮರಳಿ ಮಲಗುವ ಪ್ರಯತ್ನವನ್ನು ಮಾಡುವಂತ ಒತ್ತಿಗಿದ್ದ ಶತ್ರುಘ್ನನು ಆಡುತ್ತಾ ಇದ್ದಾನೆ. ನನ್ನನ್ನು ಉಪಚರಿಸುವುದಕ್ಕಿರುವಂತಹ ಪರಿಚಾರಕರು ಆಡುತ್ತಾ ಇದ್ದಾರೆ. ಪಲ್ಲಂಗದಲ್ಲಿ ಪವಡಿಸು ಗಾಳಿಯನ್ನು ಬೀಸುತ್ತೇವೆ. ಯಾರಿಗೆ ಬೇಕು? ಸಿರಿವಂತಿಕೆ ಎಂಬುದು ಪ್ರಕಟವಾಗುತ್ತಾ ಇದೆ. ನಾವು ಮಲಗಿದ ಮಂಚ ಕಾರ್ತಸ್ವರ ವಿಭೂಷಿತವಾದದ್ದು, ಬಂಗಾರದ ಪಲ್ಲಂಗ, ಹಂಸತೂಲಿಕಾ ತಲ್ಪ, ಉಪಚರಿಸುವುದಕ್ಕೆ ಆಳು ಕಾಳುಗಳು, ಬಯಸಿದ್ದನ್ನು ತಂದೆಯುವುದಕ್ಕೆ ಸಖೀವ್ರಾತ ಎಲ್ಲ ಇದ್ದಾರೆ. ಕಣ್ಣು ಮುಚ್ಚಿದ್ರೆ ಕಂಪನ ಬರ್ತದೆ, ಸ್ವಪ್ನ ಅದೇ ಮರುಕಳಿಸ್ತದೆ, ನಿದ್ರೆ ಬರುವುದಿಲ್ಲ. ಯಾವುದನ್ನು ಶ್ರೀಮಂತಿಕೆ ಅಂತ ಗುರುತಿಸಬೇಕು? ಭೌತಿಕವಾಗಿ ಒದಗುತ್ತಾ ಇರುವ ಸಂಪದವನ್ನು, ನೆಮ್ಮದಿಯಿಂದ ಮಲಗಬಹುದಾದ ನಿದ್ರೆಯನ್ನು. ನೆಮ್ಮದಿಯಿಂದ ಮಲಗುವುದೇ ಸಿರಿವಂತಿಕೆ ಅಂತ ಈಗ ಅರ್ಥ ಆಗುತ್ತಾ ಉಂಟು. ಪವಡಿಸಿದ ಪ್ರದೇಶದಲ್ಲಿ ಬಂಗಾರ ಉಂಟೋ ಮರದ ಬೊಡ್ಡೆಯೋ ಎಂಬುದು ಪ್ರಧಾನ ಅಲ್ಲ. ಮಲಗಿದ ಕ್ಷಣದಲ್ಲಿ ಕಣ್ಣು ಮುಚ್ಚಿ ಸುಖ ನಿದ್ರೆಯನ್ನು ಹೊಂದುವುದೇ ಸಿರಿವಂತಿಕೆ. ಕನಿಷ್ಠ ನಿದ್ರೆಯನ್ನೂ ಹೊಂದದ ದೌರ್ಭಾಗ್ಯವನ್ನು ಭರತ ಹೊಂದಿದನು. ಏನು ಮಾಡ್ಲಿ? ಹೊರಳಾಡಿದೆ, ತಿಣುಕಾಡಿದೆ. ದುಃಖವನ್ನು ಯಾರಲ್ಲಿ ತೋಡಿಕೊಳ್ಳುವುದು? ನನ್ನಷ್ಟಕ್ಕೇನ ಆಡಿದೆ, ಬಿದ್ದೆ, ಎದ್ದೆ. ನಿದ್ರೆ ಬಾರದೆ ಬೆಳಗಾಗುವ ಪ್ರತೀಕ್ಷೆಯಲ್ಲಿ ಕಾಯ್ತಾ ಇದ್ದ ಹಾಗೆ ಸೂರ್ಯೋದಯವಾಯಿತು. ಹೇಳುತ್ತಾ ಇದ್ದ ಹಾಗೆ ಪರಿವಾರದವರು ಬಂದು ಆಡುತ್ತಾ ಇದ್ದಾರೆ. ಈ ಕ್ಷಣದಲ್ಲಿ ಸಭಾವಲಯವನ್ನು ಸೇರಬೇಕಂತೆ. ಮಾವನ ಅಪ್ಪಣೆಯಾಗಿದೆ. ಮಾವನ ಅಪ್ಪಣೆ ಅಂತ ತಿಳಿದು ಕ್ಷಣಾರ್ಧದಲ್ಲಿ ಬಂದು ಸಭೆಯನ್ನು ಸೇರಿದ್ರೆ ಸೂರ್ಯವಂಶದ ರಾಜಲಾಂಛನವನ್ನು ಹೊಂದಿದಂತಹ ಮುದ್ರೆ, ಅದನ್ನಿರುವಂತಹ ಲೇಖನ ಬಂದಿದೆ. ಕಳುಹಿಕೊಟ್ಟವರು ಆಚಾರ್ಯರಾದ ವಸಿಷ್ಠರು. ಆಶ್ಚರ್ಯ. ರಾಜಪುರೋಹಿತನೊಬ್ಬ ಓಲೆಯನ್ನು ಕಳುಹಿಸಬೇಕು ಅಂತಾದ್ರೆ ಅರಸನಾದವನಿಲ್ಲದೆ ಇರುವ ಸ್ಥಿತಿಯಲ್ಲಿ ಮಾತ್ರ, ಅರಾಜಕವಾದ ಕಾಲದಲ್ಲಿ. ಅರಸನ ಅತಿಕ್ರಮಿಸಿದರೆ ಋಷಿ ಪರಿಷತ್ ಅದನ್ನು ವಶಪಡಿಸಿಕೊಂಡು ರಾಜ್ಯವನ್ನು ಆಳುವುದಕ್ಕಾಗುತ್ತದೆ. ಅರಸನ ಅನುಪಸ್ಥಿತಿಯಲ್ಲಿ ರಾಜಪುರೋಹಿತ ಕೈವರ್ತಿಸುವುದಕ್ಕಾಗುತ್ತದೆ. ಇದು ಶಾಸ್ತ್ರ. ಅಪ್ಪಯೇ ಇರುತ್ತಾ ವಸಿಷ್ಠರು.
ಆಶ್ಚರ್ಯ ಆಯಿತು, ಭೀತಿಯೂ ಆಯಿತು. ಓಲೆಯನ್ನು ತೆರೆದು ನೋಡಿದ್ರೆ ಬರೆದ ಸಾಲುಗಳೆರಡು, ಹುಟ್ಟಿದ ಪ್ರಶ್ನೆಗಳು 106. ಯಾರ ಕ್ಷೇಮವನ್ನು ನೀ ಪ್ರತೀಕ್ಷಿಸ್ತಾ ಇದ್ಯೋ ಅವರೆಲ್ಲ ಸುಕ್ಷೇಮಿಗಳಾಗಿದ್ದಾರೆ. ಅತಿ ಶೀಘ್ರದಲ್ಲಿ ಸಾಕೇತವನ್ನು ಬಂದು ಸೇರುವುದು. 2 ವಾಕ್ಯ. ಯಾರ ಕ್ಷೇಮವನ್ನು ನೀ ಆಶಿಸ್ತೀಯೋ ಅವರೆಲ್ಲ ಕ್ಷೇಮಿಗಳಾಗಿದ್ದಾರೆ. ಏನಿದ್ರ ಅರ್ಥ? ಭರತನಿಗೆ ಸಾಕೇತದಲ್ಲಿ ಪ್ರತ್ಯೇಕವಾಗಿ ಇಂಥವರ ಕ್ಷೇಮವನ್ನು ಆಶಿಸಬೇಕು ಎಂಬ ಅಭಿಲಾಷೆಯಾದ್ರೂ ಒಳಗಿಂದ ಇದ್ದೀತು? ಇಲ್ಲ. ಯಾಕೆ ಒಗಟಾಗಿ ಬರೆದ್ರು? ಮರಳಿ ಮುಂದಿನ ಸಾಲು ಅತಿ ಶೀಘ್ರದಲ್ಲಿ ಬಂದು ಸೇರಬೇಕು. ಸಾಕೇತದಲ್ಲಿ ನಾ ಪ್ರತೀಕ್ಷಿಸುವರು ಕ್ಷೇಮಿಗಳು ಅಂತಾದ್ರೆ ಸಾಕೇತಕ್ಕೆ ನಾ ಶೀಘ್ರದಲ್ಲಿ ಸಾಗಬೇಕಾದ ಅನಿವಾರ್ಯತೆ ಏನು? ಅರ್ಥ ಆಗುತ್ತಾ ಇಲ್ಲ. ಗುರುಗಳಾಡುವ ವಾಕ್ಯಗಳು ಸೂತ್ರವಾಕ್ಯ. ಅದಕ್ಕೆ ಅರ್ಥ ಅನುಸಂಧಾನವನ್ನು ಮಾಡುತ್ತಾ ಸಾಗುವುದು. ನಾವು ಅರ್ಥವನ್ನು ಅರಸಬೇಕು, ಅವರ ಅರ್ಥವಾಗಿಸುವ ಹಾಗೆ ಬರೆಯುವುದಲ್ಲ. ಏನು ಮಾಡುವ ಅಂತ ಯೋಚಿಸಿದೆ. ಕೇಕಯದಿಂದ ಸಾಕೇತ ಸೇರುವುದಕ್ಕೆ ಬಹುದೀರ್ಘ ಪ್ರಯಾಣ. ಏನು ಮಾಡುವ ಅಂತ ಯೋಚಿಸುವಾಗ ಓಲೆ ತಂದಂತಹ ಓಲೆಕಾರ ಆಡುತ್ತಾ ಇದ್ದಾನೆ. ಅತಿ ಕ್ಷಿಪ್ರವಾಗಿ ಓಡಬಹುದಾದಂತಹ ತುರಗ ನಿಚಯದ ವ್ಯವಸ್ಥೆ ಆಗಿದೆ. 7 ದಿನದೊಳಗಾಗಿ ಸಾಕೇತವನ್ನು ಸೇರುವ ವ್ಯವಸ್ಥೆ ಸಿದ್ಧವಾಗಿದೆ. ಮಾಡಿದವರು ಯಾರು ಅಂತ ಪ್ರಶ್ನಿಸಿದ್ರೆ ಆಚಾರ್ಯ ವಸಿಷ್ಠರಂತೆ. 7 ದಿನದೊಳಗಾಗಿ ಸಾಕೇತವನ್ನು ನಾವು ಸೇರಬೇಕು ಅಂತಾದ್ರೆ ಅಹರ್ನಿಶಿ ಪ್ರಯಾಣವಾಗಬೇಕು. ಕುದುರೆಗಳು ಓಡುವುದಕ್ಕೆ ಸಾಧ್ಯವೋ? ಪ್ರಶ್ನಿಸಿದ್ದಕ್ಕೆ ಪರ್ಯಾಯವಾಗಿ ಉತ್ತರವನ್ನು ಕೊಟ್ಟ. ಮುಂಜಾವಿನಿಂದ ತೊಡಗಿದಂತಹ ಪ್ರಯಾಣ ಕುದುರೆ ಬಳಲುವಲ್ಲಿಯವರೆಗೆ ಸಾಗುತ್ತದೆ. ಅಲ್ಲಿ ಅರವಟ್ಟಿಕೆಯಲ್ಲಿ ಉಣ್ಣುವುದಕ್ಕೆ ವ್ಯವಸ್ಥೆ. ಅದಾದ ಕ್ಷಣದಲ್ಲಿ ಕುದುರೆಯನ್ನು ಬದಲಾಯಿಸಿ ಮತ್ತೊಂದು ಕುದುರೆಯನ್ನಡರಿ ನಾವು ಸಾಗುವುದು. ಹಾಗಾದ್ರೆ ಪ್ರಯಾಣದಲ್ಲಿ ಯಾವ ವಿಘ್ನವೂ ಇಲ್ಲ, ಯಾವ ಭಂಗವೂ ಇಲ್ಲ, ಪ್ರಯಾಣ ನಿಲ್ಲುವುದಕ್ಕೂ ಇಲ್ಲ. ನಿರಂತರವಾಗಿ ಸಾಗಬೇಕಾದಂತಹ ಪ್ರಯಾಣ. ಹಾಗಾದ್ರೆ ಅತ್ಯಂತ ಕ್ಷಿಪ್ರವಾಗಿ ನಾ ಸೇರಬೇಕಾದಂತಹ ಕರ್ತವ್ಯ ಅಂತಾಯಿತು. ಹಿರಿಯರ ಅಪ್ಪಣೆಯನ್ನು ಪಡೆದೆ, ಮಾವನಿಗೆ ಬೆಸಗೊಂಡೆ, ಸೀಮಿತ ಪರಿವಾರವನ್ನು ನೀವಾಗಿ ಬಂದು ಸೇರಿಕೊಳ್ಳಿ ಅಂತಾಡಿದೆ. ಶತ್ರುಘ್ನನನ್ನು ಕೂಡಿಕೊಂಡು ತುರಗ ನಿಚಯವನ್ನು ಸೇರ್ತಾ ಏರ್ತಾ ಹೊರಟಿದ್ದೇನೆ. ದಿನಗಳು ಕಳೆಯುತ್ತಾ ಉಂಟು. 1 ಆಯಿತು, 2 ಆಯಿತು, 3 ಆಯಿತು ಎಂಬ ಹಾಗೆ ಪ್ರಯಾಣ ಮುಂದುವರಿಯುತ್ತಾ ಇದೆ. ಇಲ್ಲ ಹುಟ್ಟುತ್ತಾ ಇರುವ ಭಾವತೀವ್ರತೆಗೆ ಉತ್ತರ ಸಿಗಬೇಕು ಅಂತಾದ್ರೆ ಸಾಕೇತದ ಮಣ್ಣನ್ನು ಸ್ಪರ್ಶ ಮಾಡಬೇಕು, ಸಾಕೇತದ ಅರಮನೆಯನ್ನು ಕಾಣಬೇಕು, ನನ್ನವರಲ್ಲಿ ಬೆಸಗೊಳ್ಳಬೇಕು. ಇದೇ ಪ್ರತೀಕ್ಷೆ. ತಡ ಮಾಡುವುದಕ್ಕಿಲ್ಲ. ಮನಸ್ಸನ್ನು ಸ್ಥೀಮಿತವಾಗಿ ಇರಿಸಿಕೊಂಡು ಸಾಕೇತದತ್ತ ಸಾಗುತ್ತೇನೆ. ಬಂದನು ಭರತನ ಕ್ಷಣದೋಳೋದುತ್ತಲಿದರು. ಬಂದನು ಭರತನ ಕ್ಷಣದೋಳೋದುತ್ತಲಿದರು. ಅಂದವೇನೆಂದು ಕೇಳಿದನು. ಓದುತ್ತಲಿದರಂದವೇನೆಂದು ಕೇಳಿದನು. ನಿರಂತರವಾದ ಪ್ರಯಾಣವನ್ನು ಮುಂದುವರಿಸ್ತಾ ಸಾಗಿ ಬಂದ್ರೆ ಸಾಕೇತದ ಪುರವಲಯವನ್ನು ಸೇರುತ್ತಾ ಇದ್ದ ಹಾಗೆ ಪುರಪ್ರವೇಶವನ್ನು ಮಾಡಿ ಅರಮನೆಗೆ ನಮ್ಮನ್ನು ಕರೆದೊಯ್ತಾರೆ ಅಂತ ಯೋಚಿಸಿದ್ರೆ ಇಲ್ಲ. ಪುರಬಾಹೆಯಲ್ಲಿಯೇ ನಮ್ಮನ್ನು ಸ್ವಾಗತಿಸುವುದಕ್ಕಾಗಿ ಆಚಾರ್ಯ ವಸಿಷ್ಠರು ಬಂದು ನಿಂತಿದ್ದಾರೆ. ಏನು ಆಶ್ಚರ್ಯ! ತಳಿರು ತೋರಣಗಳಿಂದ ಸಿಂಗರಿಸಿದ ಸಾಕೇತದ ಬೀದಿ ಗೋಚರಿಸ್ತದೆ. ಮನೆಯ ಮುಂಭಾಗದಲ್ಲಿ ಕೆದರಿ ನಿಂತಹ ರಂಗವಲ್ಲಿಯೂ ಕಾಣಿಸ್ತಾ ಇದೆ. ಪರಸ್ಪರ ವಿರುದ್ಧ ಅಲ್ವಾ? ತಳಿರು ತೋರಣಗಳಿಂದ ಸಿಂಗರಿಸಿದೆ ಅಂತಾದ್ರೆ ತೋರಣ ಬಾಡಿದೆ, ಆದ್ರೆ ಯಾವುದೋ ಶುಭದ ಸಿದ್ಧತೆಗಾಗಿ ಮಾಡಿದ್ದಲ್ವಾ? ಅದು ಹೌದು ಅಂತಾದ್ರೆ, ಅದು ಸಂಪನ್ನವಾಯಿತು ಅಂತಾದ್ರೆ ನಿತ್ಯವೂ ಮುತ್ತೈದೆಯರು ಮನೆಯ ಮುಂಬಾಗಿಲಿನಲ್ಲಿ ಎರಚಬೇಕಾದಂತಹ ರಂಗವಲ್ಲಿ ನಳನಳಿಸಬೇಕಿತ್ತು, ಸ್ವಾಗತಿಸಬೇಕಿತ್ತು. ಕಳಾಹೀನವಾಗಿ ರಂಗವಲ್ಲಿ ಗೋಚರಿಸ್ತಾ ಇದೆ. ಹಾಗಾದ್ರೆ ತಳಿರು ತೋರಣಗಳು ಬಾಡಿದಂದಿನಿಂದ ಇಂದಿನವರೆಗೆ ರಂಗವಲ್ಲಿಯನ್ನಿಡ್ಲಿಲ್ಲ ಅಂತಾಯಿತು ಸಾಕೇತದ ಬೀದಿಯಲ್ಲಿ. ಏನಿದು? ಸೂರ್ಯವಂಶದ ಪ್ರಜೆಗಳು ಸಂಸ್ಕಾರವನ್ನು ಮರೀತಾರೋ, ಸಂಸ್ಕಾರವನ್ನು ಮೀರುತ್ತಾರೋ? ಅರ್ಥ ಆಗ್ತಾ ಇಲ್ಲ. ಏನು ಅಂತ ತಿಳಿಯುತ್ತಾ ಇಲ್ಲ. ಯೋಚಿಸಿ ಮುನ್ನಡೆದ್ರೆ ಆಚಾರ್ಯ ವಸಿಷ್ಠರು ಮುಂಭಾಗದಿಂದ ಸಾಗಿ ಬಂದು ಕೈಯನ್ನು ಹಿಡಿಯುತ್ತಾ ಇದ್ದಾರೆ. ಪ್ರಶ್ನಿಸಬೇಕಾದ ಅವರಲ್ಲಿ ಅಲ್ವಾ? ಹುಟ್ಟಿದ 1000 ಪ್ರಶ್ನೆಗಳಿಗೆ 2 ಸಾಲಿನಲ್ಲಿ ಉತ್ತರವನ್ನು ಕೊಟ್ಟ ವಸಿಷ್ಠರು.
ಎರಡು ಸಾಲು ಹುಟ್ಟಿಸಿದ 1000 ಪ್ರಶ್ನೆಗೆ ಎಷ್ಟು ಉತ್ತರವನ್ನು ಕೊಟ್ಟಾರು? ಪ್ರಶ್ನಿಸಬೇಕಲ್ವ ಆಚಾರ್ಯರೇ? ಮಗು ಆನತನಾಗಿದ್ದೇನೆ, ಹೇಳಪ್ಪ. ಅಯೋಮಯನಾಗಿ ನಿಂತಿದ್ದೇನೆ. ಎಳವೆಯಲ್ಲಿ ಬುದ್ಧಿ ಮೂಡದೇ ಇದ್ದ ಕಾಲದಲ್ಲಿ ಅಕ್ಷರಾಭ್ಯಾಸವನ್ನು ಮಾಡಿ ಕ್ಷರವಿಲ್ಲದನ್ನು ಕಾಣಬೇಕು ಮಗು ಅಂತ ಅಕ್ಷರವನ್ನು ತೋರಿದರು ತಾವು. ಬದುಕಿನ ಅಕ್ಷರ ಮಾರ್ಗವನ್ನು ತೋರಿಸಿದ ತಾವು ಈಗಲೂ ಅದೇ ಭಾವದಿಂದ ನಿಂತಿದ್ದೇನೆ, ಅಯೋಮಯನಾಗಿ. ಮುಂದೇನು ಕಾಣಿಸ್ತಾ ಇಲ್ಲ. ಈ ಕಾಲದಲ್ಲಿ ತಮ್ಮಲ್ಲಿ ಪ್ರಶ್ನಿಸ್ತಾ ಇರುವುದು, ಕ್ಷಿಪ್ರವಾಗಿ ಸಾಕೇತವನ್ನು ಸೇರಬೇಕು ಎಂಬ ತಮ್ಮ ಅಪ್ಪಣೆ. ಯಾರ ಕ್ಷೇಮದ ಪ್ರತೀಕ್ಷೆಯಲ್ಲಿದ್ದೀಯೋ ಅವರೆಲ್ಲ ಸುಕ್ಷೇಮವಾಗಿದ್ದಾರೆ ಅಂತ ತಾವು ಆಡಿದ ಮಾತು. ಈಗಲೂ ಅವರು ಸುಕ್ಷೇಮವಾಗಿಯೇ ಇದ್ದಾರೆ. ಸಾಕೇತದ ಶ್ರೀಲಕ್ಷ್ಮಿ ನಿನ್ನ ನಿರೀಕ್ಷೆಯಲ್ಲಿದ್ದಾಳೆ. ಹೌದು. ನನಗೆ ಅರ್ಥ ಆಗುತ್ತಾ ಇಲ್ಲ. ತಳಿರು ತೋರಣಗಳು ಬಾಡಿದೆ, ರಂಗವಲ್ಲಿಗಳು ಕೆದರಿದೆ, ಯಾರ ಮನೆಯ ಮುಂಭಾಗದಲ್ಲಿಯೂ ಜೀವಕಳೆ ಗೋಚರಿಸ್ತಾ ಇಲ್ಲ. ಅನಾಥರಂತೆ ಸಾಕೇತದ ಪ್ರಜೆಗಳು ನನ್ನನ್ನು ಕಂಡು ಮುಖ ತಿರುಗಿಸ್ತಾ ಇದ್ದಾರೆ. ಯಾವ ಭರತನನ್ನು ಬಾಚಿ ಬಿಗಿದಗ್ಗಬೇಕಾದಂತಹ ಸಾಕೇತದ ಪ್ರಜೆ ಭರತನನ್ನು ಕಂಡು ಮುಖ ತಿರುಗಿಸ್ತಾರೆ ಅಂತಾದ್ರೆ ನನಗೆ ಅರ್ಥ ಆಗುತ್ತಾ ಇಲ್ಲ. ಹೇಳಿ ಗುರುಗಳೇ, ಏನಾಯಿತು? ಯಾಕೆ ಹೀಗೆ? ಭರತ ಒಂದುಳಿಯದೆ ಮುನಿ ಪೇಳಲು ಧರೆಗೆ ಎಂದು ಮೂರ್ಛಿತನಾಗುತ್ತದ್ದು. ಒಂದುಳಿಯದೆ ಮುನಿ ಪೇಳಲು ಧರೆಗೆ ಎಂದು ಮೂರ್ಛಿತನಾಗುತ್ತದ್ದು. ಭರತ, ಆಚಾರ್ಯವರ ಆತಂಕಕ್ಕೆ ನೀನು ಒಳಗಾಗಬೇಕಾದ್ದಿಲ್ಲ. ಅಂದ್ರೆ ಧೈರ್ಯವನ್ನು ತಂದುಕೊಳ್ಳಬೇಕು. ಈ ಲೋಕದಲ್ಲಿ ಯಾವ ವ್ಯವಹಾರವೇ ಆಗಲಿ ಅದಕ್ಕೊಂದು ಕಾಲ ಕರ್ಮದ ಸಂಪರ್ಕ ಇದ್ದೇ ಇರುತ್ತದೆ. ಸತ್ಯ. ಕರ್ಮಕ್ಕೊಂದು ಕಾಲದ ಪ್ರೇರಣೆ, ಕಾಲಕ್ಕೊಂದು ಕರ್ಮದ ಪ್ರೇರಣೆ. ಅವೆರಡರ ಕಾರಣಕ್ಕಾಗಿ ಈ ಪ್ರಪಂಚ ಮುನ್ನಡೆಯುತ್ತದೆ ಎನ್ನುವ ಅರಿವು ನಿನಗೂ ಇದೆ. ಹೌದು ಮಗು. ಸ್ವಾಮಿ, ಮಕ್ಕಳಿಲ್ಲದೆ ಇದ್ದ ದಶರಥ ಚಕ್ರವರ್ತಿಗಳು ಪುತ್ರಕಾಮೇಷ್ಟಿಯನ್ನು ಮಾಡುವುದರ ಮೂಲಕವಾಗಿ ನೀವು 4 ಪಡೆದವರು. ಹೌದು. ಆನಂದ ತುಂದಿಲ್ಲರಾದವರು. ಕಾಲಾಂತರದಲ್ಲಿ ಮಕ್ಕಳ ಕಲ್ಯಾಣವನ್ನು ನೋಡಿ ಸಂತೋಷಪಟ್ಟ ದಶರಥ ಚಕ್ರವರ್ತಿಗಳು ಆಮೇಲೆ ಮದುವೆಯಾದ ಮೇಲೆಯೂ ನಿಮ್ಮ ಹೆಂಡತಿಯರನ್ನು ಇಲ್ಲಿಯೇ ಬಿಟ್ಟು ನೀವು ಕೈಕೇಯಕ್ಕೆ ನೀನು ಶತ್ರುಘ್ನನು ಇಲ್ಲಿಂದ ಹೋದಿರಿ. ಹೌದು, ಅಭ್ಯಾಸಕ್ಕಾಗಿ ಮಾವ ಕರೆದೊಯ್ದದ್ದು. ಇಲ್ಲಿಯವರೆಗೆ ನಿನಗೆ ಗೊತ್ತಿದ್ದದ್ದೇ. ಹೌದು. ನಂತರದ್ದಪ್ಪ. ನಂತರ ಏನು? ಒಂದು ದಿನ ದಶರಥ ಚಕ್ರವರ್ತಿಗಳಿಗೆ ಕನಸು ಬಿತ್ತಂತೆ. ಕನಸು? ಹೌದು, ನನಗೂ ಕನಸು ಬಿದ್ದಿತ್ತು. ಕನಸಿನ ಸಮಸ್ಯೆ ಇದು. ಹೌದಾ ಭರತ? ಆ ಕನಸಿನಲ್ಲಿ ರುಂಡವಿಲ್ಲದ ಮುಂಡವನ್ನು ಕಂಡರಂತೆ. ಅಪ್ಪಯ್ಯ? ಹೌದು. ಅದೇನು ಸೂಚಿಸ್ತದೆ? ಅದು ಆಪತ್ತನ್ನು ಸೂಚಿಸ್ತದೆ, ಅಮಂಗಳವನ್ನು ಸೂಚಿಸ್ತದೆ. ಶಾಂತಂ ಪಾಪಂ. ಹುಟ್ಟಿದ ವ್ಯಕ್ತಿ ಸಾಯಲೇಬೇಕು. ಮರಣವನ್ನು ಅಪ್ಪುವ ಅಂತಿಮದ ದಿನದನ್ನು ಸೂಚಿಸ್ತದೆ. ನನ್ನ ಕಾಲ ಕಳೆಯಿತು, ಈ ಪೊಡವಿಯನ್ನು ರಾಘವನಿಗೆ ನಾನು ಕೊಡುವುದಕ್ಕೆ ಸಿದ್ಧನಾಗಿದ್ದೇನೆ. ಅಪ್ಪಯ್ಯ ಆಡಿದ ಮಾತು ನಿರ್ಧಾರವಾಗಿ ಹೇಳಿದರು. ಅದಪ್ಪಯ್ಯನದ್ದಲ್ಲ ಸ್ವಾಮಿ, ಸಮಸ್ತ ಸಾಕೇತದ ಕನಸು. ಪ್ರಜಾ ಪರಿಷತ್ತನ್ನು ಕರೆದಿದ್ರು. ಪ್ರಜೆಗಳ ಕನಸು. ಮಂತ್ರಿ ಪರಿಷತ್ತನ್ನು ಕರೆದಿದ್ರು. ಮಂತ್ರಿಗಳ ಕನಸು. ಎಲ್ಲರೂ ಹೇಳಿದ ನಮ್ಮ ಕನಸು, ನಿಮ್ಮ ಕನಸು. ಎಲ್ಲರೂ ಹೇಳಿದ್ದು ಒಕ್ಕೊರ ನುಡಿ. ರಾಘವನಿಗೆ ಪೊಡವೆಯನ್ನು ಕೊಡ್ತಿ ಅಂತಾದ್ರೆ ಉಗೆ ಉಗೆ ಅಂತ ಹೇಳಿದ್ರು. ಅದಕ್ಕೆ ನಿನ್ನ ತಂದೆ ಕೇಳಿದ್ದು, ನನ್ನ ಆಡಳಿತ ನಿಮಗೆ ಬೇಸರ ಬಂದಿದೆಯೇ ಅಂತ. ಆಗಲ್ಲ, ಆದ್ರೆ ರಾಮ ಬೇಕು ಅಂತ ಹೇಳಿ ಆ ಕಾರಣಕ್ಕೆ ಮುಹೂರ್ತ ಕೇಳಿದ್ರಪ್ಪ ನನ್ನಲ್ಲಿ. ನಿಮ್ಮಲ್ಲಿ ನಾನು ನೋಡಿದೆ, ಬಾಗಿಸಿದೆ, ಗುಣಿಸಿದೆ. ನಾಳೆ ಮಾತ್ರ ಮುಹೂರ್ತ ಇರುವುದು ಅಂತ ಹೇಳಿದ್ದು ನಾನು. ಬಾಲ, ನೀವಿಟ್ಟ ಮುಹೂರ್ತ ತಪ್ಪುವುದಕ್ಕೂ ಇಲ್ಲ. ಒಂದೊಮ್ಮೆ ತಪ್ಪಿದ್ರೆ 14 ವರ್ಷ ಮುಹೂರ್ತ ಇಲ್ಲ ರಾಮನಿಗೆ ಅಂತ ಹೇಳಿ. ತಪ್ಪುವುದೇ ಇಲ್ಲ ಸ್ವಾಮಿ. ವಿಶ್ವರಥನನ್ನು ವಿಶ್ವಾಮಿತ್ರನಾಗಿಸುವುದಕ್ಕೆ ಇಟ್ಟ ಮುಹೂರ್ತ ತಮ್ಮದ್ದು. ಹೌದು. ಏನು ಮಾಡೋಣ, ಮುಹೂರ್ತ ಸಿದ್ಧ ಆಗಿತ್ತು, ಸಮಾರಂಭ ಸಿದ್ಧ ಆಗಿತ್ತು. ನಾಳೆಯ ದಿನವೇ ಚಕ್ರವರ್ತಿತನ ಎನ್ನುವುದು ರಾಮನಿಗೆ ಹಸ್ತಾಂತರಿಸಲ್ಪಡ್ತದೆ ಅಂತಾದ್ರೆ ಅದಕ್ಕೆ ಎಲ್ಲರೂ ಸಂಭ್ರಮಿಸ್ತಾ ಇದ್ದೆವು. ಇದು ಕೆಲವು ದಿವಸದ ಹಿಂದಿನ. ಹೌದು.
ಒಂದು ರಾತ್ರಿ ಕಳೆಯೋ ಹೊತ್ತಿಗೆ ಇಡೀ ಅಯೋಧ್ಯೆ ಶೃಂಗಾರಗೊಂಡಿತ್ತು. ಕೊಳ್ಳಲೇಬೇಕು, ಸಾಮಂತ ಅರಸು ಮಕ್ಕಳೆಲ್ಲ ಇಲ್ಲಿಗೆ ಬಂದು ಸೇರಿದ್ದು. ಬರಲೇಬೇಕು. ಯಾರಿಗೆ ಬರುವುದಕ್ಕೆ ಆಗುವುದಿಲ್ವೋ, ಯಾರು ಸಮಾರಂಭದಲ್ಲಿ ಪಾಲ್ಗೊಳ್ಳುವುದಕ್ಕೆ ಆಗುವುದಿಲ್ವೋ, ವರ್ಷವಿಡೀ ಮಾಡೋಣ ಅಂತ ನಿನ್ನ ತಂದೆಯ ಆಶಯವಪ್ಪ. ಬಲ ಅಂತ ರಾಮ ಪಟ್ಟಾಭಿಷೇಕ ಕಾಣದ ಜನ್ಮ ಜನ್ಮವ. ರಾಮ ಪಟ್ಟಾಭಿಷೇಕ ನಾಳೆಯೇ ಆಗಲಿ, ಆಗಬೇಕು. ಮೊದಲ ದಿನ ರಾತ್ರಿಯೇ ತನ್ನ ಹೆಂಡತಿಯ ಜೊತೆ ವಸಿದಾರ ವ್ರತವನ್ನು ಕೈಗೊಂಡ ರಾಮ. ನೀವೇ ಹೇಳಿದಿರಬೇಕು. ಹೌದು. ಸಭೆಯನ್ನು ಪ್ರವೇಶಿಸಿದ. ಇನ್ನೇನು ಮುಹೂರ್ತ ಸಮೀಪಿಸ್ತಾ ಇದೆ. ರಾಮನಿಗೆ ಪಟ್ಟಾಭಿಷೇಕ ಆಗಬೇಕು. ಆ ಹೊತ್ತಿಗೆ ಅನೂಚಾನವಾಗಿ ಬಂದ ಪದ್ಧತಿಯಂತೆ ತಂದೆ ತಾಯಂದಿರಿಗೆ ವಂದಿಸಿದ, ಆಶೀರ್ವಾದವನ್ನು ಪಡೆದ. ಸುಮಿತ್ರೆಗೆ ಪೊಡಮಟ್ಟ. ಆವಾಗ ಅವನು ಆಚೆ ಈಚೆ ನೋಡ್ತಾನೆ. ಅವನಲ್ಲಿ ಮೂಡಿದ ಭಾವ ಲಕ್ಷ್ಮಣನನ್ನು ನೋಡುತ್ತಾ ತಂದೆಯಲ್ಲಿ ಕೇಳಿದ, ಏನು, ಏಕೆ ಭರತನ ಮಾತೆ ಈ ಕಡೆಗೆ ಬರಲಿಲ್ಲ? ನನ್ನಮ್ಮ ಬರಲಿಲ್ವಾ? ಬಂದಿರಲಿಲ್ಲ. ನೀ ಬೇಗ ಕರೆತಾ ಅಂತ ಲಕ್ಷ್ಮಣನನ್ನು ಕಳುಹಿಸಿದ. ಅಮ್ಮನನ್ನು? ಹೌದು. ಪ್ರಾಯಶಃ ಎಲ್ಲಿಯೋ ಸಿದ್ಧತೆಯಲ್ಲಿ ವ್ಯಸ್ತಳಾಗಿರ್ಬೇಕು. ಹಾಗೆಂದುಕೊಂಡು ಅಲ್ಲಿ ಹೋದ್ರೆ ಲಕ್ಷ್ಮಣನಲ್ಲಿ ಆಕೆ ಮಾತನಾಡುವುದಕ್ಕೆ ಇಷ್ಟಪಡಲಿಲ್ಲ. ತಂದೆ ದಶರಥನನ್ನು ಬರುವುದಕ್ಕೆ ಹೇಳು ಅಂತ ಹೇಳಿದರು. ಮುಹೂರ್ತ ಕಾಲದಲ್ಲಿ? ಹೌದು. ನನ್ನಮ್ಮ? ಹೌದು. ಕೋಪಾಗಾರದಲ್ಲಿದ್ದಳಂತೆ. ಅಸ್ತವ್ಯಸ್ತವಾದ ವಸನವನ್ನುಟ್ಟಿದ್ದಳಂತೆ. ಕೂದಲು ಕೆದರಿತ್ತಂತೆ, ತಿಲಕ ತಿದ್ದಿತ್ತಂತೆ. ಅಂತ ಸ್ಥಿತಿಯಲ್ಲಿದ್ದ ನಿನ್ನ ಅಮ್ಮ ದಶರಥನಲ್ಲಿ ಮಾತನಾಡುವುದುಂಟು, ದಶರಥ ಪಿತನನ್ನು ಕಳುಹಿಸು ಅಂತ ಹೇಳಿದಂತೆ. ವರ್ತಮಾನ ಕೇಳಿದ ನಿನ್ನ ತಂದೆ ಆ ಕ್ಷಣದಲ್ಲಿ ನಡುಗುತ್ತಾ ನಡುಗುತ್ತಾ ನಿನ್ನಮ್ಮನ ಅಂತಃಪುರಕ್ಕೆ ಹೋದ್ರು. ಆ ನಿನ್ನಮ್ಮ ಈ ಹಿಂದೆ ಬಲಿಶಂಬರ ಎಂಬ ರಾಕ್ಷಸನನ್ನು ಕೊಲ್ಲುವುದಕ್ಕೆ ದೇವಲೋಕಕ್ಕೆ ಹೋಗಿದ್ದ ಹೊತ್ತಿನಲ್ಲಿ ಆ ಯುದ್ಧದಲ್ಲಿ ಸಹಾಯ ಮಾಡಿದ್ದಕ್ಕಾಗಿ ನಿನ್ನ ಅಪ್ಪ 2 ವರಗಳನ್ನು ಕೊಡುವುದಕ್ಕೆ ಮುಂದಾಗಿದ್ದಾರಂತೆ. ಅದಕ್ಕೆ ಅದು ನ್ಯಾಸವಾಗಿ ಇರಲಿ ನಿಮ್ಮಲ್ಲಿ, ಈಗ ಬೇಡ ಅಂತ ಆಗ ಹೇಳಿದ್ದಳಂತೆ ಆಕೆ. ಆ ನ್ಯಾಸವಾಗಿದ್ದ 2 ವರಗಳನ್ನು ಈಗ ಕೊಡಬೇಕು ಎಂದು ಪಟ್ಟು ಹಿಡಿದು ಕುಳಿತಳಂತೆ ನಿನ್ನಮ್ಮ. ಸಾಕೇತಕ್ಕೆ ವರವಾಗಿ ರಾಮನೇ ಬರುವಾಗ ಯಾವತ್ತೋ ಎಲ್ಲಿಯೋ ಎಂದೋ ಕೊಟ್ಟ ವರ ನೆನಪಾಯ್ತಾ? ಹೌದು. ಓಹೋ, ಅದಕ್ಕೆ ಒಂದು ಆಧಾರ ಬೇರೆ. ಚಕ್ರವರ್ತಿಯಾಗಿ ಕೊಟ್ಟ ವರ, ಸೂರ್ಯವಂಶದ ಚಕ್ರವರ್ತಿ. ಈ ಚಕ್ರವರ್ತಿತನವನ್ನು ಹಸ್ತಾಂತರಿಸುವ ಹೊತ್ತಿಗೆ ಅದು ವರ 2 ಕೊಟ್ಟ ಆದ ಮೇಲೆ ಹಸ್ತಾಂತರಿಸಿ ಅಂತ ಕೇಳಿದ್ಲಂತೆ. ಕೇಳಿದ್ದಾಗ ನಿನ್ನ ತಂದೆ ಮೂರ್ಛೆ ತಪ್ಪಿ ಕೆಳಗೆ ಬಿದ್ದರಂತಪ್ಪ. ಶಿವ ಶಿವ. ರಾಮ ಅಲ್ಲಿಗೆ ಹೋದ. ಏನಾಯ್ತು ಅಂತ ಕೇಳಿದ. ತಂದೆ ಮಾತನಾಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಆಗ ನಿನ್ನಮ್ಮ ರಾಮನನ್ನೇ ಕರೆದು ಹೇಳಿದ ಮಾತು, ಈ ಅಯೋಧ್ಯೆಯ ವಸುಧೆ ನನ್ನ ಮಗ ಭರತನಿಗೆ ಆಗಬೇಕು. ನನ್ನಮ್ಮ ಮಾಡಿದಮ್ಮ ಭರತನಿಗೆ ಆಗಬೇಕು. ಮತ್ತೆ ರಾಮನಿಗೆ 14 ವರ್ಷ ವನವಾಸ ಆಗಬೇಕು. ಹುಚ್ಚು ಹಿಡೀತ ನನ್ನಮ್ಮನಿಗೆ? ಹುಚ್ಚು ಹಿಡೀತ ಅಲ್ಲ, ಅಮ್ಮ ಹೇಳಿದ ಮಾತಿದು. 2 ವರಗಳಿಂದ ಈ ರೀತಿಯಾಗಿ ನನಗೆ ವರ ಬೇಕು ಅಂತ. ಬಿಡಿ, ಅಂತದ್ದನ್ನು ಮಾನಿಸೋರು ಸೂರ್ಯವಂಶದಲ್ಲಿ ಸಾಕೇತದಲ್ಲಿ ಯಾರೂ ಇಲ್ಲ. ಮುಂದೇನಾಯ್ತು ಹೇಳಿ? ಆಗ ರಾಮ ಅಪ್ಪಯ್ಯ ಅಮ್ಮನನ್ನು ಅತಿಕ್ರಮಿಸಿ ಪಟ್ಟಾಭಿಷೇಕ ಮಾಡಿರಬೇಕು. ಅಮ್ಮ ಕೋಪದಲ್ಲಿ ನನ್ನನ್ನು ಕಾಣಬೇಕು ಅಂತ ಕರೆಸಿರಬೇಕು. ಇಲ್ಲ, ಮತ್ತೆ ದಶರಥ ಚಕ್ರವರ್ತಿಗಳು ಮಾತನಾಡುವ ಸ್ಥಿತಿಯಲ್ಲೇ ಇರಲಿಲ್ಲ. ಅಂದ್ರೆ ಆಗ ರಾಮ ಲೇಸನಾಡಿದಿರವ್ವ ಈ ಸ್ವಲ್ಪ ಕೆಲಸಕ್ಕೆ ಅಂತ ಹೇಳಿದನಂತೆ. ಅಣ್ಣ ಅಲ್ವೋ, ಹೇಳಲೇಬೇಕು. ರಾಮ ಹಾಗೆ, ಹೇ ಸುಗುಣಾಡ್ಡೆ, ಹೇಳು ನಾನು ಎಷ್ಟು ಕಾಲ ಅಲ್ಲಿರ್ಲಿ ಅಂತ. 14 ವರ್ಷ ನೀನು ಅಲ್ಲಿದ್ದು ಆಮೇಲೆ ಬಾರಪ್ಪ ಅಂತ ಹೇಳಿದಂತೆ. ಇದು ತಂದೆಯ ಮಾತು ಎಂದು ಭಾವಿಸಿ ತಲೆಯ ಮೇಲೆ ಹೊತ್ತ ರಾಮ, ವಿಷಯ ತಿಳಿದ ಸೀತೆ, ಅನುಸರಿಸಿದ ಲಕ್ಷ್ಮಣ, ಈ 3 ಜಟಾವಲ್ಕಲ ದಾರಿಗಳಾಗಿ ಈ ನಾಡನ್ನು ಬಿಟ್ಟು ಹೊರಟು ಹೋದ್ರಪ್ಪ. ಸಾಕೇತವನ್ನು ಬಿಟ್ಟು ಹೊರಟರು. ಅಪ್ಪಯ್ಯ ತಡಿಲಿಲ್ವೇ? ತಡೆದ. ಹೆಚ್ಚೇನು, ಈ ರಾತ್ರಿ ಒಂದು ಊಟವನ್ನಾದ್ರೂ ಮಾಡಿ ಹೋಗು ಬಾ ರಾಮ ಅಂತ ಕರೆದ್ರೆ ವಸಿದಾರ ವ್ರತದಿಂದ ಹಸಿವೆಯಿಂದ ಉಪವಾಸ ಇದ್ದ ನೀನು ಉಪವಾಸ ಇದ್ದು ಹೋಗುವುದು ತರ ಅಲ್ಲ, ಅದು ನಮ್ಮ ನಾಡಿಗೆ ಹಾಳಾಗುತ್ತದೆ, ಬಾ ಬಾ ಎಂದು ಕರೆದ. ಅಪ್ಪಯ್ಯ ಆಗ ರಾಮ ಆಡಿದ ಮಾತು,
ಮನುಷ್ಯನಿಗೆ ಮನಸ್ಸೆನ್ನುವುದು ಬಂಧನಕ್ಕೂ ವಿಮುಕ್ತಿಗೂ ಕಾರಣವಾಗುತ್ತದೆ. ನಾನೇನಾದರೂ ಬಂದು ಇಲ್ಲಿ ಊಟಕ್ಕೆ ಕುಳಿತೆ ಅಂತಾದ್ರೆ ಆ ಹೊತ್ತಿನಲ್ಲಿ ನನ್ನ ಮನಸ್ಸು ಪಲ್ಲಟ ಆಯ್ತು ಅಂತಾದ್ರೆ, ಮತ್ತೆ ನನಗೆ ಇಲ್ಲಿ ಆಸೆ ಹುಟ್ಟಿತು ಅಂತಾದ್ರೆ, ಭರತನಿಗೆ ಸಿಗಬೇಕಂತ ರಾಜ್ಯದಲ್ಲಿ ನನಗೆ ಮೋಹ ಬರ್ತದೆ. ಅಪ್ಪಯ್ಯ, ಈ ಮಾತನ್ನು ನಾನು ಧಿಕ್ಕರಿಸುವುದು ಅನಿವಾರ್ಯ. ನಾನು ಇಲ್ಲಿಂದ ಹೊರಟು ಹೋಗುತ್ತೇನೆ ಅಂತ ನಿರ್ದಾಕ್ಷಿಣ್ಯವಾಗಿ ನಿರ್ಧಾರ ಸಹಿತನಾಗಿ ಹೊರಟು ಹೋದನಪ್ಪ ಅವ. ರಾಮ ಆಚೆ ಹೋದ ಮೇಲೆ ಈ ದಶರಥ ಚಕ್ರವರ್ತಿ ಅಪ್ಪಯ್ಯ ಉಣಲಿಲ್ಲ, ತಿನ್ನಲಿಲ್ಲ, ಬದುಕೇ ಬೇಡ ಎಂದು ರಾಮ 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 ಎಂದಲೇ ಹೊಲಬುತ್ತಾ ಇಹಲೋಕದ ಯಾತ್ರೆಯನ್ನು ಮುಗಿಸಿದನಪ್ಪ. ಮುಗಿಸಿದರು. ರಂಗನಾಥ ಸ್ವಾಮಿ, ರಂಗನಾಥ ಸ್ವಾಮಿ, ಏನನ್ನು ಕೇಳುತ್ತಾ ಇದ್ದೇನೆ. ಸಾಕೇತದ ವಸುಮತಿಗೆ ವೈದವ್ಯ ದೀಕ್ಷೆ, ಆಳುವ ಅರಸ ನಿರ್ಯಾಣ ಹೊಂದಿದ ನನ್ನಪ್ಪ. ಅದಕ್ಕೆ ಕಾರಣ ಆದದ್ದು ರಾಮನ ವನಗಮನ. ರಾಮ ವನವಾಸಿಯಾಗಬೇಕು ಅಂತ ಬಯಸಿದ್ದ ಯಾರು? ನಿನ್ನಮ್ಮ. ನನ್ನಮ್ಮ. ಯಾರು ನನ್ನಮ್ಮ? ಪ್ರಳಯ ಕಾಲದ ರುದ್ರನಂತೆ, ಪ್ರಳಯ ಕಾಲದ ರುದ್ರನಂತೆ ಆರ್ಭಟಿಸಿ ಗಂಗಳ ಮೇಲೆ ಕಿಡಿಗೆ ಧರಿದನು. ಹೊಳೆವ ಖಡ್ಗವಗೊಂಡು ಮಾತೆಯ ಕಡಿವೇನೆಂದಿದೆಯೇ ಶಿಷ್ಟ ಬೋಧಿಸಿದ. ಯಾರು ತಾಯಿ? ಮಾತೆ ಎಂಬ ಶಬ್ದಕ್ಕೆ ವಾತ್ಸಲ್ಯವೇ ಶೀಲ ಅಲ್ವಾ? ವಾತ್ಸಲ್ಯ ಇಲ್ಲದೆ ಇದ್ದವಳನ್ನು ತಾಯಿ ಅಂತ ಕರೆಯುವುದಕ್ಕೆ ಸಾಧ್ಯವ? ಮಾ ಎಂಬ ಶಬ್ದಕ್ಕೆ ಮಾಂಗಲ್ಯ ಅಂತ ಅರ್ಥ ಅಲ್ವಾ? ಸಾಕೇತದ ಮಾಂಗಲ್ಯ, ಸೂರ್ಯವಂಶದ ಮಾಂಗಲ್ಯ, 3 ಮಂದಿ ಹೆಮ್ಮಕ್ಕಳ ಮಾಂಗಲ್ಯ, ಪ್ರಜಾವರ್ಗದ ಮಾಂಗಲ್ಯ, ಮಕ್ಕಳಾದ ನಮ್ಮ ಮಾಂಗಲ್ಯ ರಾಮ. ರಾಮ ಪಟ್ಟಾಭಿಷೇಕ ಅದನ್ನು ಒದಗಿಸುತ್ತಾ ಇದ್ದವರು ಅಪ್ಪಯ್ಯ. ಅಂತಹ ಅಪ್ಪಯ್ಯನನ್ನು ಸಾವಿನ ದವಡೆಗೆ ದೂಡುತ್ತಾ, ಸಾಕೇತದ ಮಾಂಗಲ್ಯವನ್ನು ಕಾಡಿಗಟ್ಟುತ್ತಾ ವಿಜೃಂಭಿಸುವುದಕ್ಕೆ ನಿತ್ತವಳನ್ನು ನನ್ನ ತಾಯಿಯಿಂದ ಆಡುತ್ತಾ ಇದ್ದೀರಾ. ನೀವು ಆಡಿದ್ದಕ್ಕೆ ಸುಮ್ಮನಿದ್ದೇನೆ ಗುರುಗಳೇ, ಯಾಕಂದ್ರೆ ತಾವು ಆಡಿದ್ದು ಮಂತ್ರವಾಗ್ತದೆ ಎಂಬ ಕಾರಣದಿಂದ. ನನ್ನ ಅಣ್ಣ ಸರಿಯಾಗಿ ಹೇಳಿದ್ದಾನೆ. ಹೇಳುವಲ್ಲಿ ಸ್ವಲ್ಪ ಅರ್ಥವೇ ಮಾಡುವಲ್ಲಿ ಸ್ವಲ್ಪ ನಮಗೆ ತೊಡಕಾದದ್ದಷ್ಟೇ. ಏನ್ ಹೇಳಿದ? ಹೇ ಸುಗುಣಾಢ್ಯ, ಲೇಸನಾಡಿದಿರವ್ವ ಈ ಸುಚಿಂತೆಗಳೇಕೆ ಈ ಸಣ್ಣ ಕಾರ್ಯಕ್ಕೆ, ಹೇ ಸುಗುಣಾಢ್ಯ. ಸರಿ ಉಂಟು. ಹೇಸು ಗುಣಾಢ್ಯ ಅಲ್ಲ, ಹೇಸು ಗುಣಾಢ್ಯ. ಹೇಸು ಗುಣಾಢ್ಯ. ಪ್ರಪಂಚವೇ ಹೇಸುವ ಗುಣದಲ್ಲಿ ಆಡ್ಯಳೆನಿಸಿದವಳವಳು. ಹೇ ಸುಗುಣಾಢ್ಯ ಅಲ್ಲ, ಹೇಸು ಗುಣಾಢ್ಯ. ಹಾಗೊಂದು ಅರ್ಥವ? ಹಾಗೆಯೇ ಅರ್ಥ, ಹಾಗೊಂದು ಅರ್ಥ ಅಲ್ಲ, ಹಾಗೆಯೇ ಅರ್ಥ. ಸಮಸ್ತ ಸಾಕೇತ ಕಂಠಿದ ಮಾರಿ, ನಮ್ಮ ಸಾಕೇತದ ಸೌಭಾಗ್ಯವನ್ನು ಮುಕ್ಕಿ ಮುರಿಯುವುದಕ್ಕೆ ಬಂದ ಪಿಶಾಚಿ. ಸ್ವಾಮಿ, ಬಾಲ್ಯದಲ್ಲಿಯೇ ತಾವು ಬೋಧಿಸಿದ ತತ್ವ ನೀತಿ, ಆಕಾರದಿಂದಲ್ಲ ಹೆಣ್ತನ, ಹೆಣ್ತನದಿಂದ ಹೆಣ್ಣು ಅಂತ ಗುರುತಿಸಬೇಕು. ಹಾಲುಣಿಸಿದವಳನ್ನು ತಾಯಿ ಅಂತ ತಿಳಿಯುವುದಲ್ಲ, ಹಾಲುಣಿಸುವ ಸಂಸ್ಕಾರದಿಂದ ತಾಯ್ತನವನ್ನು ಅರಿಯಬೇಕು. ಕೈಕಾನಾಮಕಳಾದ ಒಂದು ಮೂರ್ತಿ, ಅದು ಬಯಸುತ್ತಾ ಇರುವುದು ಸಾಕೇತದ ರಕ್ತಪಾತ, ಸೂರ್ಯವಂಶದವರ ಅವನತಿ, ಸಮಸ್ತ ಪ್ರಜಾವರ್ಗಕ್ಕೆ ಕೇಡು. ಇಂಥದ್ದನ್ನೆಲ್ಲ ಬಯಸುವ ಒಂದು ಆಕಾರಕ್ಕೆ ಹೆಣ್ಣು ಅಂತ ಕರೆಯುವುದಲ್ಲ, ಅದನ್ನು ಮಾರಿ ಪಿಶಾಚಿ ಅಂತ ಕರೆಯಬೇಕು. ಅದಕ್ಕೊಂದು ಉಪಶಮನವನ್ನು ಮಾಡಬೇಕು ಸ್ವಾಮಿ. ಏನು ತಾವು ಮಾಡಬೇಕು ಅಂತಿಲ್ಲ. ಶಾಂತ ಚಿತ್ತರಾಗಿ ನಿರ್ಮಮತೆಯಿಂದ ನಿರ್ಮೋಹದಿಂದ ಕಣ್ಣು ಮುಚ್ಚಿ ಅರಕ್ಷಣ ನೀವು ಕುಳಿತುಕೊಳ್ಳಿ. ಹೊಳೆವ ಕೂರಸಿಯಿಂದ ಕೈಕಾನಾಮಕಳಾದ ರಕ್ಕಸಿಯ ತಲೆ ಕಡಿ ಸಾಕೇತದ ಬೀದಿಯಲ್ಲಿ ರಕ್ತದೋಕುಳಿಯನ್ನು ಚಲ್ಲಿ ಅಪ್ಪನ ಸಾವಿಗೆ ನಾನು ನ್ಯಾಯ ಒದಗಿಸ್ತೇನೆ. ನೀವು ಸ್ವಲ್ಪ ಸುಮ್ಮನಿರಿ. ಭರತ, ಏನು ಉದ್ವೇಗಕ್ಕೆ ಒಳಗಾಗುವುದ? ಇದೇ ಸರಿಯಾದದ್ದು, ಮಾಡಬೇಕಾದ್ದು ನನಗೆ ಕರ್ತವ್ಯ. ಅಮ್ಮನನ್ನು ಪಾಪಿ ಅಂತ ಅಮ್ಮ ಅಲ್ಲ, ಕೈಕಾನಾಮಕಳಾದ ರಕ್ಕಸಿಯ ತಲೆ ಕಡಿತೇನೆ. ಇಲ್ಲಪ್ಪ, ಅವಳ ಹೊಟ್ಟೆಯಲ್ಲಿ ಹುಟ್ಟಿ ಬಂದವ ನೀನು. ಅದಕ್ಕೆ ಹೇಗೇ ಇರ್ಲಿ, ಅಮ್ಮನ ಋಣವನ್ನು ತೀರಿಸುವುದಕ್ಕೆ ಈ ಪ್ರಪಂಚದಲ್ಲಿ ಸಾಧ್ಯವೇ? ಅಮ್ಮನನ್ನು ನೀನು ಪಾಪಿ ಅಂತ ಹೇಳಿದ್ರೆ ನೀನು ಮಹಾಪಾಪಿ ಆಗುತ್ತಿ. ಹಾಗಾಗಿ ಆ ಮಾತಾಡಕೂಡದು. ಶಾಸ್ತ್ರ ತಿಳಿಯದೇ ಇದ್ದವನೇನಲ್ಲ ನೀನು. ಏನು ಶಾಸ್ತ್ರ? ದೇವಋಣ, ಋಷಿಋಣ, ಪಿತೃಋಣ, ಹೀಗೆ 3 ಋಣಗಳನ್ನು ತೀರಿಸಿಕೊಳ್ಳಬೇಕು ಅಂತ ಶಾಸ್ತ್ರಕಾರರು ಹೇಳಿದರು. ಮಾತ್ರ ಋಣ ತೀರಿಸು ಅಂತ ಹೇಳಲಿಲ್ಲ. ಯಾಕೆಂದ್ರೆ ಅದು ತೀರಿಸಲಾಗದ ಋಣ ಅದು. ಹೌದು,
ಅಮ್ಮ ಹೇಗೆ ಎನ್ನುವುದು ಮುಖ್ಯ ಅಲ್ಲಪ್ಪ, ಅಮ್ಮನ ಕುರಿತಾಗಿ ನಮಗಿರುವ ಭಾವನೆ ಏನು ಅನ್ನೋದು ಮುಖ್ಯ. ಅಮ್ಮ ಹೇಗೂ ಇರಲಿ, ನಾವು ಅಮ್ಮನ ಕುರಿತು ವ್ಯತಿರಿಕ್ತವಾಗಿ ಆಲೋಚನೆ ಮಾಡಿದರೆ ಅದು ಮಹಾಪಾಪವಾಗುತ್ತದೆ. ಅಮ್ಮನ ಋಣವನ್ನು ತೀರಿಸುವುದಕ್ಕೆ ಈ ಲೋಕದಲ್ಲಿ ಯಾರಿಗೆ ಸಾಧ್ಯವಪ್ಪ? ಹಾಗಾಗಿ ನೀನು ಅಮ್ಮನ ಕುರಿತಾಗಿ ಈ ರೀತಿಯಾಗಿ ಯೋಚನೆ ಮಾಡಕೂಡದು. ಮಾತ್ರವಲ್ಲ, ನಿನ್ನಮ್ಮ ಸುಗುಣಾಢ್ಯೇ ಹೌದು. ಆಮೇಲೆ ನಾವು ಕೇಳಿದ್ದು, ವಿಷಯವನ್ನು ಸಂಗ್ರಹಿಸಿದ್ದು, ನಿನ್ನಮ್ಮ ಸರಿಯಾಗೇ ಇದ್ದಳಂತೆ. ಅವಳ ಸಖಿಯಾದ ದಾಸಿಯಾದ ಮಂಥರೆ ಎಂಬುವಳು ಹೀಗೆ ಹೀಗೆ ಕಿವಿ ಕಚ್ಚಿದರ ಪರಿಣಾಮ ನಿಮ್ಮಮ್ಮ ಮೊದಲು ಬೈದಳಂತೆ ಅವಳಿಗೆ. ಶ್ವಾನ ಎಂತಲೋ ಇನ್ನೆಂತದೋ, ಇಲ್ಲಿಂದ ಹೊರಟು ಹೋಗುವಂತ. ಆಮೇಲೆ ಆ ಮಂಥರೆ ಅವಳ ಮನಸ್ಸನ್ನು ಕದಡಿ ಹೀಗೊಂದು ಮಾಡಿದಳು. ಬೇರೆಯವರ ಮಾತು ಕೇಳಿದರ ಪರಿಣಾಮ ನಿನ್ನಮ್ಮ ಈಗ ವರ್ತಿಸಿದ್ದು ಹೌದು, ಆದರೆ ಈಗ ಪಶ್ಚಾತ್ತಾಪ ಪಡಲಿಲ್ಲ ಅಂತ ಇಲ್ಲ. ಹಾಗಾಗಿ ತನ್ನ ಗಂಡನನ್ನು ಕಳೆದುಕೊಂಡ ಆ ಅಮ್ಮನನ್ನು ಕೊಲ್ಲುವುದಕ್ಕೆ ನೀನು ಮುಂದೆ ಹೋಗುವುದು ಖಂಡಿತವಾಗಿ ಸರಿಯಲ್ಲ. ಮತ್ತಲ್ಲದೆ ನಿನ್ನಮ್ಮನನ್ನು ಕೊಂದ್ರೆ ನಿನ್ನ ಅಪ್ಪನಿಗೆ ಸಾವಿಗೆ ನ್ಯಾಯ ಆಗುತ್ತದೆ ಅಂತ ತೀರಾ ಬಾಲಿಶ ವಿಚಾರ ಅಲ್ವೇ ಅದು? ಸತ್ತು ಹೋದವರಿಗೆ ನ್ಯಾಯ ಒದಗಿಸುವುದು ಅಂದ್ರೆ ಅರ್ಥ ಎಂತದ್ದು ಅದು? ಈಗ ಇದ್ದವರನ್ನು ಕೊಲ್ಲುವುದು ಅಂತ ಅರ್ಥವ? ಮಗು, ಮಾಡಬೇಕಾದ್ದಿದೆ. ನಿನ್ನ ತಂದೆ ಸಾಯುವುದಕ್ಕೆ, ಹೀಗೆ ಸಾಯುವುದಕ್ಕೂ ಒಂದು ಕಾರಣ ಇದೆ. ನಾನು ಪ್ರಸಂಗತ್ವೇನ ಒಂದು ವಿಷಯವನ್ನು ಪ್ರಸ್ತಾಪಿಸಿದ್ದೆ, ಏನು? ಕಾಲ ಕರ್ಮದ ಪ್ರಚೋದನೆ. ಹೌದು, ನಿನ್ನ ತಂದೆ ಸಾವಿಗೂ ಒಂದು ಕರ್ಮದ ಪ್ರಚೋದನೆ ಇದೆಯಪ್ಪ. ಕರ್ಮವೇ? ಹಿಂದಿನ ಕಾಲದಲ್ಲಿ ನಿನ್ನ ತಂದೆ ಒಂದು ಅಚಾತುರ್ಯವನ್ನು ಮಾಡಿದ್ದರಂತೆ. ಬೇಟೆಗೆಂದು ಹೋಗಿದ್ದ ಹೊತ್ತಿಗೆ ಮುನಿಕುಮಾರ ಒಬ್ಬ ನೀರನ್ನು ಸಂಗ್ರಹಿಸುವುದಕ್ಕೆ ಕೊಡವನ್ನು ನೀರಿಗೆ ಮುಳುಗಿಸಿದ್ದಾಗ ಸಳಪಳನೆ ಬಂದ ಸದ್ದು, ಅದು ಆನೆ ನೀರು ಕುಡಿಯುತ್ತಿದೆ ಎಂದು ಭಾವಿಸಿ ಶಬ್ದವೇದಿ ಎನ್ನುವ ವಿದ್ಯೆಯನ್ನು ಅರಿತ ನಿನ್ನ ತಂದೆ ಬಾಣವನ್ನು ಬಿಟ್ಟರಂತೆ. ಆನೆ ಸತ್ತಿತು ಅಂತ ಭಾವಿಸಿ ಹತ್ತಿರ ಹೋದ್ರೆ ಆ ಮುನಿಕುಮಾರ ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿದ್ದ. ಅಚಾತುರ್ಯದ ಮುನಿಕುಮಾರನ ಹತ್ಯೆ? ಹೌದು. ಆ ಹೊತ್ತಿಗೆ ಉಪಚರಿಸುವುದಕ್ಕೆ ಮುಂದಾದ್ರೆ ನಾನು ಉಳಿಯುವುದಿಲ್ಲ, ನಾನು ಸಾಯ್ತೇನೆ, ನನ್ನನ್ನು ಉಪಚರಿಸಲು ಬೇಕಾಗಿಲ್ಲ. ಆದರೆ ನನ್ನ ಕಣ್ಣು ಕಾಣದ ತಂದೆ ತಾಯಂದಿರಿದ್ದಾರೆ, ಅವರಿಗೆ ತೀರ್ಥಯಾತ್ರೆಯ ಫಲವನ್ನು ಕೊಡುವುದಕ್ಕಾಗಿ ನಾನು ತಕ್ಕಡಿಯಲ್ಲಿಟ್ಟು ಅವರನ್ನು ನಾನು ತೆರಳುತ್ತಾ ಇದ್ದೆ. ಬಾಯಾರಿದ ನನ್ನ ತಂದೆ ತಾಯಂದಿರಿಗೆ ನೀರನ್ನು ಕೊಟ್ಟು ಸಾಂತ್ವನ ಮಾಡುವಂತ ಪ್ರಾರ್ಥಿಸಿದನಂತೆ. ಓಹೋ. ಈ ಮನುಷ್ಯ ಹೋಗಿ ನಿನ್ನ ತಂದೆ ಅವರಿಗೆ ನೀರು ಕುಡಿಸಿದ ಮೇಲೆ ತನ್ನ ಮಗ ಅಲ್ಲ ಅಂತ ಗೊತ್ತಾದಾಗ, ಎಲ್ಲಿ ಮಗ ಅಂತ ಕೇಳಿದರೆ ಆವಾಗ ಇವ ಸತ್ಯವನ್ನು ಹೇಳಿದಾಗ ಒಂದು ಮಾತು ನೊಂದು ಆಡಿದ್ರಂತೆ. ಏನಂತೆ? ನಾವೀಗ ಸಾಯುವುದು ನನ್ನ ಮಗ ಹತ್ತಿರ ಇಲ್ಲದೆ ಇದ್ದ ಕಾರಣಕ್ಕೆ, ನಿನಗೂ ಹಾಗೆ ಪುತ್ರ ವಿರಹದ ಹೊತ್ತಿಗೆ, ಮಕ್ಕಳಿಲ್ಲದ ಹೊತ್ತಿಗೆ ಸಾವು ಬರಲಿ ಅಂತ ಶಾಪ ಕೊಟ್ರಂತೆ. ನಿಮ್ಮ ತಂದೆ ಸಂತೋಷ ಪಟ್ರು. ಕಾರಣವಿಷ್ಟೇ. ಯಾಕೆ? ಮದುವೆಯಾದರೂ ಮಕ್ಕಳಿಲ್ಲದ ಆ ನಿನ್ನ ತಂದೆಗೆ ಸಾಯುವ ಹೊತ್ತಿಗೆ ಮಕ್ಕಳಿರ್ತಾರೆ ಎನ್ನುವ ಭರವಸೆ ಬಂತು. ನೋಡು, ಈಗ ನೀವು ನಾಲ್ವರೂ ಹತ್ತಿರ ಇಲ್ಲದೆ ಇದ್ದಾಗ ಅವರಿಗೆ ಸಾವು ಬಂದಿದೆ ಅಂತ ಆದ್ರೆ ಅದಕ್ಕೆ ಋಷಿವಾಕ್ಯವೂ ಕಾರಣ ಅಲ್ಲವಪ್ಪ. ಈ ಕಾಲಕರ್ಮದ ಪ್ರೇರಣೆಯಿಂದ, ಮತ್ತಲ್ಲದೆ ಇಲ್ಲಿ ಹುಟ್ಟಿದವರು ಸಾಯಲೇಬೇಕು. ಸತ್ತಿದ್ದಾರೆ ನಿಮ್ಮಪ್ಪ. ಕಳೆವರವನ್ನು ಎಣ್ಣೆಯ ಭಾಂಡದಲ್ಲಿ ಇಟ್ಟಿದ್ದೇವೆ, ಅದು ಕೊಳೆಯದೇ ಇದ್ದ ಹಾಗೆ. ಅದಕ್ಕೆ ಒಂದು ಅಂತ್ಯ ಸಂಸ್ಕಾರವನ್ನು ಮಾಡಬೇಕಾದ ಹೊಣೆ ನಿನಗಿದೆ. ಹಾಗಾಗಿ ಅವ್ರದ್ದು ದೈಹಿಕ ಕ್ರಿಯೆಗಳನ್ನೆಲ್ಲ ಶಾಸ್ತ್ರೋಕ್ತವಾಗಿ ನಾನು ಮಾಡಿಸ್ತೇನೆ, ನೀನು ಮಾಡಬೇಕಪ್ಪ. ಆಚಾರ್ಯವರ ಆವೇಶದಿಂದ ಎತ್ತಿದಂತಹ ಕತ್ತಿ ತಮ್ಮ ಮಾತನ್ನು ಕೇಳುತ್ತಾ 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 ಕೆಳಗಿಳಿದು ನನಗರಿವಿಲ್ಲದೆ ಕತ್ತಿ ಕೆಳಗೆ ಬಿತ್ತು. ಉದ್ವೇಗಕ್ಕೆ ಒಳಗಾದಾಗ ವಿವೇಕವನ್ನು ಕಳೆದುಕೊಳ್ಳುವುದು ಸಹಜಪ್ಪ. ಅಪ್ಪಯ್ಯನ ಸಾವಿಗೆ ಕಾರಣಲಾದವಳು ಯಾರು ಎಂಬುದನ್ನು ಮೀರಿ ಅಪ್ಪಯ್ಯನ ಸಾವಿಗೆ ಕಾರಣಲಾದವಳು ಎಂಬ ಕಾರಣದಿಂದ ಕಡಿಯುವುದಕ್ಕೆ ಹೊರಟ್ರೆ ತಾವಾಡುತ್ತೀರಿ. ದೇವಋಣವನ್ನೋ ಪಿತೃಋಣವನ್ನೋ ಋಷಿ ಋಣವನ್ನಾದರೂ ತೀರಿಸುವುದಕ್ಕೆ ಸಾಧ್ಯವಾಗುತ್ತದೆ. ಮಾತೃಋಣವನ್ನು ಶಾಸ್ತ್ರ ಪ್ರಸ್ತಾಪವನ್ನೇ ಮಾಡಲಿಲ್ಲ. ಕಾರಣ ಅಷ್ಟೇ, ತೀರಿಸುವುದಕ್ಕೆ ಅಸಾಧ್ಯವಾದದ್ದು ಮಾತೃಋಣ. ಕೆಟ್ಟ ತಾಯಿ ಆಗುವುದಕ್ಕಿಲ್ಲ ಪ್ರಪಂಚದಲ್ಲಿ, ಕೆಟ್ಟ ತಾಯಿ ಇರುವುದಕ್ಕಿಲ್ಲ. ಆಕೆಗೆ ತನ್ನ ಮಗನ ಉದ್ಧಾರವೋ ಉಚ್ಚರಾಯ ಸ್ಥಿತಿಯೋ ಮುಖ್ಯವಾಗಿತ್ತೆ ಹೊರತು ಮತ್ಯಾವುದು ಗುರಿ ಇರಲಿಲ್ಲ. ದುರ್ಬೋಧನೆಯು ಕಾರಣ ಆಯಿತು, ನೆವನವಾಯಿತು ಅಂತ ತಾವು ಆಡುತ್ತಾ ಇದ್ದೀವಿ. ಹೌದು ಸ್ವಾಮಿ, ಓ ಅಮ್ಮನನ್ನು ಶಿಕ್ಷಿಸಕೂಡದು ಅಂತ ತಾವು ಹೇಳಿದ್ದನ್ನು ಒಪ್ಪಿದೆ.
ಅಪ್ಪಯ್ಯನ ಸಾವಿಗೆ ಹಿಂದೊದಗಿದ ಯಾವುದೋ ಕರ್ಮದ ಫಲ ಅಂತ ಅಂಗೀಕರಿಸಿದೆ. ಹ ಆದ್ರೆ ಹ ಅಪ್ಪನ ಸಾವಿಗೊಂದು ಕರ್ಮದ ಕಾರಣ ಕೊಡ್ತೀರಿ, ಹೌದು ಅಮ್ಮ ಮಾಡಿದ ಅವಿವೇಕಕ್ಕೆ ದುರ್ಬೋಧನೆ ಎಂಬ ನೆವನವನ್ನು ಕೊಡುತ್ತೀರಿ. ಇದೆ. ಆದ್ರೆ ಹ ರಾಮ ಕಾಡಿಗೆ ಹೋಗುವುದಕ್ಕೇನು ಕಾರಣ ಸ್ವಾಮಿ? ನನಗಾಗಿ ಅಲ್ವೋ? ಎನಗಾಗಿ ಶ್ರೀರಾಮ ವನಕ್ಕೆ ತೆರಳಿದ ಮೇಲೆ, ಎನಗಾಗಿ ಶ್ರೀರಾಮ ವನಕ್ಕೆ ತೆರಳಿದ ಮೇಲೆ, ಅನುಮಾನವೇನೆನ್ನ ಜನನಿಯೇ ಇವಳು, ಅನುಮಾನ ಏನೆನ್ನ ಜನನಿಯೇ ಇವಳು, ಈ ನರೇಂದ್ರನು ತೀರಿ ಹೋದ ಮೇಲೆ ನನಗಾಗಿ, ಈ ನರೇಂದ್ರನು ತೀರಿ ಹೋದ ಮೇಲೆ ನನಗಾಗಿ, ನನಗಾಗಿ ಅಲ್ವೋ? ನಾನೆಂತು ಮಗದೋರ್ವಿಧಾನವಾಂತಕಗೆ, ನಾನೆಂತು ಮಗದೋರ್ವೆ, ನಾನೆಂತು ಮಗದೋರ್ವಿಧಾನವಾಂತಕಗೆ, ನಾನೆಂತು ಮಗದೋರ್ವಿಧಾನವಾಂತಕಗೆ, ಗುರುವರ್ಯ, ಸಮಾಧಾನದ ಉಕ್ತಿಗಳನ್ನಾಡುತ್ತಾ ಇದ್ದೀರಿ, ಸಂತವಿಸುವ ಯತ್ನವನ್ನು ಮಾಡುತ್ತಾ ಇದ್ದೀರಿ. ಎಷ್ಟು ಸಮಾಧಾನಗೊಳ್ಳಬೇಕು ಅಂತ ಯೋಚಿಸಿದ್ರು ಮನದಲ್ಲಿ ಕುದಿಯುತ್ತಾ ಇರುವ ಬುಗಿಲೆದ್ದಂತಹ ಮನದ ಶರದಿ ಶಾಂತವಾಗುವುದಕ್ಕೆ ಕೇಳ್ತಾ ಇಲ್ಲ ಗುರುಗಳೇ. ವಿಫಲತೆಯಿಂದ ಈ ಕಡೆ ನೀನು ಸಾಗುತ್ತಾ ಇಲ್ಲ, ಬರ್ತಾ ಇಲ್ಲ. ತಾವಾಡುತ್ತೀರಿ, ಕಾಲ ಕರ್ಮದ ಸಂಬಂಧ ಇಲ್ಲದೆ ಯಾವುದು ನಡೆಯುವುದಿಲ್ಲ. ಯಾವ ಕಾಲ ಕರ್ಮದ ಸಂಬಂಧ ಉಂಟು ಸ್ವಾಮಿ? ಎನಗಾಗಿ ಶ್ರೀರಾಮ ವನಕ್ಕೆ ತೆರಳಿದ ಮೇಲೆ, ಅವನನ್ನು ರಾಮ ಅಂತ ನಾವು ಕರೆದದ್ದು. ಆದ್ರೆ ಸಾಕೇತ ಯಾವ ಕಾಲಕ್ಕೂ ಅವನನ್ನು ರಾಮ ಅಂತ ಕರೆಯಲಿಲ್ಲ. ಕರೆಯುವ ಪೂರ್ವದಲ್ಲಿ ಶ್ರೀರಾಮ ಶ್ರೀರಾಮ ಎಂಬ ಹಾಗೆ ಕರೆದದ್ದು. ತಾವೇ ನಾವು ನಮಗೆ ಆಡಿದ್ದಲ್ವೋ? ಶ್ರೀಕಾರವನ್ನು ಪೂರ್ವದಲ್ಲಿ ಸೇರಿಸಬೇಕು ಅಂತಾದ್ರೆ ಅಲ್ಲೊಂದು ಮಾನುಷ ಯೋಗ್ಯತೆಗಿಂತ ಮೀರಿದ ದೇವ ಯೋಗ್ಯತೆಯನ್ನು ಪ್ರಪಂಚ ಕಾಣಬೇಕು ಅಂತ. ಶ್ರೀಲಕ್ಷ್ಮಣ ಅಂತಲೋ, ಶ್ರೀಭರತ ಅಂತಲೋ, ಶ್ರೀ ಶತ್ರುಘ್ನ ಅಂತಲೋ ಆಡಿದ್ದುಂಟು. ಶ್ರೀರಾಮ ಶ್ರೀಕಾರ ನಮ್ಮೊಂದಿಗೆ ಸೇರುವುದೂ ಇಲ್ಲ, ಶ್ರೀಕಾರವನ್ನು ಸೇರಿಸಿಕೊಳ್ಳುವಷ್ಟು ನಾವು ಬೆಳೆಯಲೂ ಇಲ್ಲ, ಅಲ್ಲ ಯೋಗ್ಯತೆಯನ್ನು ಸಂಪಾದಿಸಲೂ ಇಲ್ಲ. ಶ್ರೀರಾಮನಾಗಿ ಬೆಳೆದು ನಿಂತ, ರಾಮನಾಗಿ ಹುಟ್ಟಿದ ಅಣ್ಣ ಶ್ರೀರಾಮನಾಗಿ ಸಾಕೇತದಲ್ಲಿ ಬೆಳೆದ ಆ ಶ್ರೀರಾಮನನ್ನು, ಸಾಕೇತದ ಶ್ರೀಯನ್ನು ಕಾಡಿಗಟ್ಟಿದ್ದೀರಿ. ನೀವು ಆಡುತ್ತೀರಿ, ನಿನ್ನ ತಾಯಿ ಅಲ್ಲವೇ, ಜನನಿಯೇ ಇವಳು, ಅವಳನ್ನು ತಾಯಿ ಅಂತ ಹೇಗೆ ಒಪ್ಪುವುದಕ್ಕಾಗುತ್ತದೆ? ಮಾತೃಡವನ್ನು ತೀರಿಸುವುದಕ್ಕೆ ಸಾಧ್ಯ ಇಲ್ಲ. ಅವಳ ಕಾಲು ಮುಟ್ಟುವ, ಆಶೀರ್ವಾದ ಬೇಡುವ. ಏನು ಅಂತ ಆಶೀರ್ವಾದ ಬೇಡಬೇಕು ಗುರುಗಳೇ? ಅವಳ ಮುಖವನ್ನು ಕಂಡು ಅಮ್ಮ ಆಶೀರ್ವದಿಸು ಅಂತ ಕೇಳುವುದಕ್ಕೆ ನಾಲಿಗೆಯಾದ್ರೂ ಬಂದೀತೆ. ಸಾಕೇತದ ಶ್ರೀಯನ್ನು ಕಾಂತಾರ ಕಟ್ಟಿದವಳನ್ನು ಅಲ್ಲ, ಸಾಕೇತದ ವನಿತೆ, ಭೂವನಿತೆಯ ಶ್ರೀ ಅನಿಸಿದಂತಹ ದಶರಥ ಚಕ್ರವರ್ತಿ ಈ ನರೇಂದ್ರನ ಸಾವಿಗೆ ಕಾರಣಳಾದವಳು. ಸ್ವಾಮಿ ಇಲ್ಲ, ನೀವು ಏನೇ ಹೇಳಿ, ನೀವು ಎಷ್ಟೇ ಹೇಳಿ, ತಾಯಿ ಋಣ ಅಂತ ಹೇಳಿ, ಕರ್ಮ ಅಂತ ಹೇಳಿ, ಕಾಲ ಅಂತ ಹೇಳಿ, ಎಲ್ಲ ಯೋಚಿಸಿದ್ರೆ ನನಗೊಂದು ಪರಿಹಾರ ಕಾಣಿಸ್ತದೆ. ಏನದು? ಉಂಟು. ರಾಮ ಕಾಡಿಗೆ ಹೋಗುವುದಕ್ಕಿರುವ ಕಾರಣ ಏನು ಅಂತ ಪ್ರಶ್ನಿಸಿದ್ರೆ ನೀವೇ ಹೇಳಿದ್ರಿ, 2 ವರಗಳು. ಕಾಂತಾರದಲ್ಲಿ 14 ವರ್ಷ ರಾಮನಿರಬೇಕು, ಅದಕ್ಕೆ ಕಾರಣ ಏನು ಅಂತ ಪ್ರಶ್ನಿಸಿದ್ರೆ ನನ್ನ ಮಗ ಭರತ ರಾಜ್ಯವಾಳಬೇಕು. ಹೌದು.
ಹಾಗಾದ್ರೆ ಭರತ ರಾಜ್ಯವಾಳುವುದಕ್ಕಾಗಿ ರಾಮ ಕಾಡಿಗೆ ಹೋಗುವುದು, ರಾಮ ಕಾಡಿಗೆ ಹೋದದ್ದಕ್ಕಾಗಿ ಭರತ ರಾಜ್ಯವಾಳುವುದಲ್ಲ. ಎಷ್ಟು ವ್ಯತ್ಯಾಸ ಉಂಟಲ್ವ? ರಾಮ ಕಾಡಿಗೆ ಹೋದದ್ದಕ್ಕಾಗಿ ಭರತ ರಾಜ್ಯವಾಳುವುದಾದ್ರೆ ಪ್ರಾಪ್ತಿ ಇಂತ ಕಾಲ ಕರ್ಮ ಅಂತ ಒಪ್ಪಬಹುದಿತ್ತು ನೀವು ಹೇಳಿದ್ದನ್ನು. ಇದಾಗಲ್ಲ. ಭರತ ರಾಜ್ಯವಾಳುವುದಕ್ಕಾಗಿ ರಾಮನನ್ನು ಕಾಡಿಗೆ ಕಳುಹಿಸುವುದು ಅಂತಾದ್ರೆ ಅದು ಪಾತಕವೆನಿಸ್ತದೆ, ಅದು ಪಾಪ ಅಂತ ಅನಿಸ್ತದೆ, ಕ್ಷಮೆ ಇಲ್ಲದ ದೋಷ ಅಂತ ಅನಿಸ್ತದೆ. ಅದಕ್ಕೆ ಒಂದೇ ಪರಿಹಾರ. ಏನಪ್ಪ ಅದು? ಉಂಟು. ಅಗ್ರಜನನ್ನು ಹೊರಡಿಸಿದ್ದಕ್ಕೆ ಅಗ್ರಜನ ಹೊರಡಿಸಿದ ಅಗ್ರಜನ ಹೊರಡಿಸಿದ ಅಗ್ರಜನ ಹೊರಡಿಸಿದ ಆದೋಷ ಪಿತೃವಧೇಯೋ ಆದೋಷ ಪಿತೃವಧೇಯೋ ಅಗ್ನಿಯೊಳಗಲ್ಲದೆ ಹೋಗದೆನ್ನಗಲಿ. ಅದೊಂದೇ ದಾರಿ ಇರುವುದು. ಅಗ್ನಿಯೊಳಗಲ್ಲದೆ ಹೋಗದೆನ್ನಗಲಿ. ಪರಮಪಾತಕವನ್ನೆಸಗಿದವರಿಗೆ ಶಿಕ್ಷೆ ಅಲ್ಲಿಯೇ ಆಗಬೇಕು ಅಂತ ಶಾಸ್ತ್ರ ಹೇಳೋದಿಲ್ವೋ? ಸತ್ಯ. ಅತ್ಯುತ್ಕಟವಾದಂತಹ ಪಾಪವನ್ನಾಗಲಿ ಪುಣ್ಯವನ್ನಾಗಲಿ ಇಹದಲ್ಲಿಯೇ ಅನುಭವಿಸಬೇಕು ಅಂತ ಶಾಸ್ತ್ರವಾಕ್ಯ. ನಿಮ್ಮಿಂದಲೇ ಆದ ಪಾಠ. ಕರ್ಮವನ್ನು ಅನುಭವಿಸುವುದಕ್ಕೆ ಈ ಜನ್ಮವೇ ಆಗಬೇಕು ಅಂತಿಲ್ಲ. ಈ ಜನ್ಮದಲ್ಲಿ ಆಗದೇ ಇದ್ದದನ್ನು ಸಂಚಿತವಾಗಿಸಿ ಮುಂದಿನ ಜನ್ಮದಲ್ಲಿ ಅನುಭವಿಸುವುದಕ್ಕಾಗುತ್ತದೆ. ಕರ್ಮಭೂಮಿ. ಆದ್ರೆ ಅತ್ಯುತ್ಕಟವಾದ ಪಾಪವಾಗಲಿ ಪುಣ್ಯವಾಗಲಿ ಅದನ್ನು ಮುಂದಿನ ಜನ್ಮಕ್ಕೆ ಅಂತ ಕಾಯ್ದಿರಿಸುವುದಿಲ್ಲ. ಈ ಜನ್ಮದಲ್ಲಿಯೇ ಅನುಭವಿಸಿ ತೀರ್ಚಿಸಿಯೇ ನಾವು ಋಣವನ್ನು ಕಳೆಯಬೇಕಂತೆ. ಇದಕ್ಕಿಂತ ದೊಡ್ಡ ಪಾಪ ನನಗೆ ಕಾಣುವುದಿಲ್ಲ. ಅದಕ್ಕೆ ಅಣ್ಣನನ್ನು ಕಾಡಿಗೆ ಹೊರಡಿಸಿದ ಪಾಪ, ಪರಿಣಾಮದಿಂದ ಪಿತೃವಧೆಯ ಪಾತಕ, ತಂದೆಯನ್ನು ಕೊಂದ ಪಾಪ ಪರಿಹಾರ ಆಗಬೇಕು ಅಂತಾದ್ರೆ ಒಂದೇ ಪರಿಹಾರ ಇರುವುದು. ಅಗ್ನಿಯೊಳಗಿ ಕಾಯ ದಗ್ಧವಾಗದೆ ಹೋಗದ ಪಾತಕವು ಎನ್ನನಗಲಿ. ಅದರಿಂದ ತಾಯಿಯನ್ನು ಕೊಲ್ಲುತ್ತೇನೆ ಅಂತ ಆಡಿದ್ದನ್ನೂ ಮರೆತು ಬಿಡುತ್ತೇನೆ. ಅಣ್ಣ ಕಾಡಿಗೆ ಹೋಗಬೇಕು, ಭರತ ರಾಜ್ಯವನ್ನ ಆಳಬೇಕು. ಭರತನಿಲ್ಲದೆ ಇದ್ರೆ ರಾಜ್ಯಕ್ಕೆ ಯಾರು? ಅಣ್ಣನೇ ಅಲ್ವ? ಈ ಪಾತಕವೂ ನಿವಾರಣೆಯಾಗುತ್ತದೆ, ಪ್ರಜೆಗಳು ಬಯಸುವುದು ಲಭ್ಯವಾಗುತ್ತದೆ, ಅಪ್ಪಯ್ಯನ ಆತ್ಮಕ್ಕೂ ಶಾಂತಿ ಸಿಗುತ್ತದೆ. ನನಗೊಂದು ಅಪ್ಪಣೆ ಕೊಡಿ. ಅಗ್ನಿ ಪ್ರವೇಶವನ್ನು ಮಾಡಿ ಕಾಯವನ್ನು ಕಳೆದು ಮಾಡಿದ ಪಾತಕವನ್ನು ಕಳೆದುಕೊಳ್ತೇನೆ. ಆಚಾರ್ಯವರ ಒಂದು ಅಪ್ಪಣೆಯನ್ನು ಕೊಡಿ. ಭರತ ಕುಮಾರ ಹೀಗೆಂದು ಭರತನನಿಯಾಗೆ ಕಂಡು ವಸಿಷ್ಠ, ಹೀಗೆಂದು ಭರತನನಿಯಾಗೆ ಕಂಡು ವಸಿಷ್ಠ, ರಾಘವನು ಪೇಳ್ದ ಮಾತಾಗ ಪೇಳಿದನು, ರಾಘವನು ಪೇಳ್ದ ಮಾತಾಗ ಪೇಳಿದನು. ನನಗೊಂದು ಅಪ್ಪಣೆಯನ್ನು ಮಾಡಿ ಈ ಕಾಯದ ಹಂಗನ್ನು ಕಳೆದುಕೊಳ್ತೇನೆ. ನಾನು ಪಾಪಿ ಆದ್ರಿಂದ ನನ್ನನ್ನು ನಾನು ಕೊಂದುಕೊಳ್ಳುತ್ತೇನೆ. ಹೌದು, ಆತ್ಮಹತ್ಯೆ ಅಂದ್ರೆ ಹಾಗೆ ಅರ್ಥ. ಈ ದೇಹವೇ ನಾಶವಾಗಿ ಹೋಗಲಿ, ಸ್ವಹತ್ಯೆ ಅಂತ. ಹೌದು, ನನ್ನನ್ನೇ ನಾನು ಕೊಂದುಕೊಳ್ಳುತ್ತೇನೆ. ಈಗ ಅರ್ಥಶಾಸ್ತ್ರದಲ್ಲಿ ಹೇಳಿರಬಹುದು ಮುಳ್ಳಿನಿಂದ ಮುಳ್ಳು ತೆಗೆಯಬೇಕು ಅಂತ. ಹೌದು. ಆದ್ರೆ ಬೆಂಕಿಯಿಂದ ಬೆಂಕಿಯನ್ನು ಆರಿಸುವುದಕ್ಕಾಗುತ್ತದ? ಇಲ್ಲ, ಅದು ಮತ್ತು ಬೆಂಕಿಯೇ ಆಗಿ ಸುಡುತ್ತದೆ. ನೀನು ಪಾಪಿ ಅಂತ ನಿರ್ಣಯಕ್ಕೆ ಬಂದ ನೀನು. ಹೌದು. ಆತ್ಮಹತ್ಯೆಯನ್ನು ಮಾಡಿಕೊಂಡು ಮತ್ತೊಂದು ಮಹಾಪಾಪಕ್ಕೆ ನೀನು ಪಾತಕಕ್ಕೆ ಭಾಜನನಾಗತಿ ಅಂತಾದ್ರೆ ಇದರ ಪರಿಹಾರ ಆಗುತ್ತದ? ಆಗುದಿಲ್ವಾ? ಹೇಗಾಗುತ್ತದೆ? ಒಂದು ಪಾಪಕ್ಕಾಗಿ ಮತ್ತೊಂದು ಪಾಪ ಮಾಡಿದ್ರೆ ಈ ಪಾಪ ಪರಿಹಾರ ಆಗುತ್ತದೆ ಅಂತಿದ್ರು ಆ ಪಾಪ ಮಾಡಬಹುದು.
ಅದು ಆಗುವುದಿಲ್ಲ. ಮತ್ತೊಂದು ಪಾತಕ ಅಂಟಿಕೊಳ್ಳುತ್ತದೆ ಹೊರತು ಈ ಪಾಪ ಪರಿಮಾರ್ಜನೆ ಆಗುವುದಿಲ್ಲವಪ್ಪ. ನನಗೆ ಯಾವ ದಾರಿಯೂ ಇಲ್ವೋ. ಅದಕ್ಕೆ ನಿನ್ನ ಅಣ್ಣ ಹ್ಮ್ ಮಾನಸಿಕವಾಗಿ ಹ್ಮ್ ಸಂತೋಷಗೊಂಡು ಇಲ್ಲಿಂದ ಹೋಗೋ ಹೊತ್ತಿಗೆ ಆಡಿದ ಮಾತನ್ನು ನೀನು ಮನನ ಮಾಡಿಕೊಳ್ಳಬೇಕು. ಏನಂತೆ? ಭರತ ಕುಮಾರ, ಹ್ಮ್ ಭರತ ಸುಖವಾಗಿ ರಾಜ್ಯವನ್ನು ಆಳಲಿ. ಅವ ಹೇಳಿದ ಮಾತಪ್ಪ ಇದು. ಅಣ್ಣ ಹೇಳಲೇಬೇಕು, ಅವ ರಾಮ ಅಲ್ವೋ? ಹೌದು. ಹಾಗಿದ್ದ ಮೇಲೆ ಅಣ್ಣನ ಮಾತನ್ನು ಮೀರಿ ನಿನ್ನನ್ನು ನೀನು ಕೊಂದುಕೊಳ್ಳುವುದು ಯಾವ ಹಾದಿ ಬೇಡವೆ? ಅದಕ್ಕೊಂದು ನಿರ್ಧಾರ ಬೇಡವೆ? ಆ ನಿರ್ಧಾರಕ್ಕೊಂದು ಶಾಸ್ತ್ರ ರಕ್ಷಣೆ ಬೇಡವೆ? ಸಾಯುವ ಹಾಗಿಲ್ಲ. ಹಾಗಾದ್ರೆ ಸಾಯ ಕೂಡದು, ಬದುಕಬೇಕು. ತನ್ನನ್ನು ತಾನು ಕೊಂದುಕೊಳ್ಳುವುದಕ್ಕೆ ಈ ಹುಟ್ಟಿ ಬಂದ ಯಾವ ವ್ಯಕ್ತಿಗೂ ಹಕ್ಕಿಲ್ಲ. ಈ ಬದುಕು ಬೇಕೋ ಅಂತ ಪ್ರಶ್ನಿಸಿದ್ರೆ ನನಗೆ ಬೇಡ ಅಂತಲೇ ಉತ್ತರ. ಆದರೆ ನೀವ್ ಹೇಳ್ತೀರಿ ಬದುಕು ಬೇಕೇ. ಬೇಕೆ, ಬದುಕಬೇಕು. ಪ್ರತಿಯೊಬ್ಬರು ಬದುಕಬೇಕು, ಈಸಬೇಕು, ಇದ್ದು ಜಯಿಸಬೇಕು. ಜಯಿಸುವುದಕ್ಕೂ ಹಾದಿ ಇದೆ. ಅಪ್ಪ, ನಿನ್ನ ತಂದೆಯ ಔರ್ಧ ದೈಹಿಕ ಕ್ರಿಯೆಗಳನ್ನೆಲ್ಲ ನೀನೀಗ ಮಾಡಬೇಕಾದಂತ ಹೊಣೆ ಅದು. ಆ ಹೊಣೆಯನ್ನು ಮೀರಿ ಜಾರಿ ವರ್ತಿಸುವುದಕ್ಕೆ ಅವಕಾಶವಿಲ್ಲ. ಅವರ ವಜ್ರವೀರ್ಯ ಸಂಘಾತನಾದ ನೀನೇ ಆ ಕೆಲಸವನ್ನು ಮಾಡುವುದರ ಮೂಲಕವಾಗಿ ನಿನ್ನ ತಂದೆಯ ಅಂತಿಮವಾದ ಈ ಕ್ರಿಯೆಯನ್ನು ನೀನು ಮಾಡಬೇಕಪ್ಪ, ಮಾಡಬೇಕು. ಭಾವ ತೀವ್ರತೆಯಿಂದ ವರ್ತಿಸುವುದಕ್ಕಿಂತ ಕರ್ತವ್ಯದ ಪ್ರಜ್ಞೆಯಿಂದ ಕೈವರ್ತಿಸ ಮರೆಯ ಕೂಡುದು. ಸರಿ, ಭಾವದ ವರ್ತುಲದೊಳಗಲ್ಲ, ಬುದ್ಧಿಯಿಂದ ವಿವೇಕದಿಂದ ಕರ್ತವ್ಯವನ್ನು ಎಸಗಬೇಕು, ಮಾಡಬೇಕು. ನನಗೀಗ ಪ್ರಧಾನವಾದ ಕರ್ತವ್ಯ ಉಳಿದ್ಯಾವುದೂ ಅಲ್ಲ. ತಾಯಿ ಮಾಡಿದ್ದು ಸರಿಯೋ ತಪ್ಪೋ, ರಾಮ ಕಾಡಿಗೆ ಹೋದದ್ದು ಸರಿಯೋ ತಪ್ಪೋ, ಅವೆಲ್ಲ ವಿಮರ್ಶೆ. ರಾಮನನ್ನು ಉಳಿಸಿಕೊಳ್ಳಬೇಕು, ಕರೆಸಬೇಕು, ಅದ್ಯಾವುದೂ ಅಲ್ಲ. ಅದೆಲ್ಲವನ್ನು ಮೀರಿದ ಕರ್ತವ್ಯ ಅಂದ್ರೆ ಪುತ್ರ ಧರ್ಮ. ಪುತ್ರ ಧರ್ಮದಂತೆ ವರ್ತಿಸಬೇಕಾದ್ದು ಅಪ್ಪನಿಗೆ ಸಂಸ್ಕಾರ. ನಿಜ. ಅಪ್ಪನಿಗಲ್ಲ, ಸಮಸ್ತ ಸಾಕೇತದ ರೂಢಿಪಾಲಕಗೆ ಸಂಸ್ಕಾರ. ರೂಢಿ ಪಾಲಕಗೊಡನೆ ಸಂಸ್ಕಾರ ಕರ್ಮವನು, ರೂಢಿ ಪಾಲಕಗೊಡನೆ ಸಂಸ್ಕಾರ ಕರ್ಮವನು, ಮಾಡಿದ ಕ್ಷಣದೊಳಗೆ ಭರತ ಪರವಂಟ, ಮಾಡಿದ ಕ್ಷಣದೊಳಗೆ ಭರತ ಪರವಂಟ. ಗುರುವರ್ಯ, ತಮ್ಮ ನಿರೂಪದಂತೆ ನಿರ್ದೇಶನದಂತೆ ತೈಲಕಟಾಹದಲ್ಲಿರಿಸಿದಂತಹ ಅಪ್ಪಯ್ಯನ ಕಳೆಯವರವನ್ನು ಹೊರ ತೆಗೆದು ವೇದೋಕ್ತವಾದ ಕರ್ಮಾಂಗವನ್ನು ಹೇಗೆ ತಾವು ನಿರೂಪಿಸಿದ್ರೋ ಹಾಗೆಯೇ ವಿಧಿವಿಧಾನದಿಂದ ಪೂರ್ಣಗೊಳಿಸಿದ್ದೇನೆ. ಅಂತ್ಯಷ್ಟಿಯ ಕಾರ್ಯಗಳೆಲ್ಲ ಮುಗಿಯಿತು. ಮಾಡಬೇಕಾದ ಕರ್ತವ್ಯಕ್ಕೆ ಚ್ಯುತಿಯಾಗದ ಹಾಗೆ ಸಂಪೂರ್ಣವಾಗಿ ಪೂರೈಸಿದ್ದೇನೆ. ಆ ದೇಹ ಪಾಂಚಭೌತಿಕವಾದದ್ದು, ಪಂಚಭೂತಗಳಲ್ಲಿ ಲೀನವಾಗಬೇಕಾದ್ದು ಧರ್ಮ. ಅದಕ್ಕೆ ಅನ್ಯಾನ್ಯ ಮಾರ್ಗಗಳುಂಟು. ಹೀಗೆಯೇ ಮಾಡಬೇಕು ಅಂತ ತಮ್ಮ ಅಪ್ಪಣೆಯಂತೆ ಅಗ್ನಿಸ್ಪರ್ಶಾದಿಗಳನ್ನು ಮಾಡುವ ಮುಖೇನವಾಗಿ ಅಗ್ನಿಯಲ್ಲಿ ದಗ್ಧವಾದಂತಹ ಕಾಯ ಪಂಚಭೂತಗಳಲ್ಲಿ ಲೀನವಾಗುವ ಹಾಗೆ ಮಾಡಿದ ಹಾಗಾಯಿತು. ಪುತ್ರ ಧರ್ಮದಂತೆ ಎಸಗಬೇಕಾದಂತಹ ಕರ್ಮಾಂಗಗಳನ್ನು ಮಾಡಿದ ಹಾಗಾಯಿತು. ಹೌದು, ಎಲ್ಲವನ್ನು ಪೂರೈಸಿದ್ದೇನೆ. ವಿಧಿವಿಧಾನಗಳನ್ನು ಮಾಡುವಲ್ಲಿ ಉಪವಾಸವೋ ಇತ್ಯಾದಿ ಇತ್ಯಾದಿ ತರ್ಪಣಾದಿಗಳು ತಾವು ಸೂಚಿಸಿದ ಹಾಗೆ ಮಾಡುತ್ತಾ ಸಾಗಿದ್ದೇನೆ. ಮತ್ತೆ ಮತ್ತೆ ಒತ್ತಿ ಹೇಳುತ್ತಾ ಇರುವುದು ಒಂದೇ ಕಾರಣಕ್ಕೆ ಗುರುಗಳೇ, ಇಲ್ಲಿಯವರೆಗೆ ತಾವು ಹೇಳಿದಕ್ಕೆ ಯಾವ ಚ್ಯುತಿ ಆಗದ ಹಾಗೆ ತಮ್ಮ ಅಕ್ಷರವನ್ನು ಮೀರದೇ ಪಾಲಿಸಿದ್ದೇನೆ. ನಿಜ. ಇನ್ನು ಮುಂದೆ ನಾ ಬಯಸಿದ್ದನ್ನು ಮಾಡುವುದಕ್ಕೆ ತಾವು ಒಪ್ಪಿಗೆಯನ್ನು ಕೊಡಬೇಕು. ಅಂದ್ರೆ ಇಲ್ಲಿಯವರೆಗೆ ರೂಢಿಪಾಲಕ ಅಂತ್ಯ ಸಂಸ್ಕಾರವನ್ನು ಮಾಡುವಲ್ಲಿಯವರೆಗಿನ ಹೊಣೆ. ಇನ್ನು ಮುಂದೆ ರೂಢಿ ಪಾಲಕನ್ಯಾರಾಗಬೇಕು ಅಂತ ನಿರ್ಣಯಿಸುವ ಹೊಣೆ. ಅಂದ್ರೆ ಈಗ ನೀನು ನಿರ್ಧಾರಕ್ಕೆ ಬರ್ತೀಯ. ಹೌದು, ಅದು ಸ್ವತಂತ್ರನೇ ನೀನು. ಆದರೆ ಯಾವುದನ್ನು ಪ್ರಪಂಚ ಪ್ರತೀಕ್ಷಿಸ್ತಾ ಇತ್ತೋ ಅದನ್ನೇ ರೂಢಿಪಾಲಕನಾದವನು ಕೊಡಬೇಕು. ಜನ ಬಯಸಿದ್ದನ್ನು, ಪ್ರಜೆಗಳಿಗೆ ಹಿತವಾದ್ದನ್ನು, ಪ್ರಜೆಗಳ ಉತ್ಕರ್ಷಕ್ಕೆ ಹೇತುವಾಗುವುದನ್ನು, ಪ್ರಜೆಗಳನ್ನು ಮಕ್ಕಳಂತೆ ಪರಿಪಾಲಿಸುವ ಅರಸ ಒದಗಿಸಬೇಕು. ಇದು ಧರ್ಮ ಅಲ್ವಾ? ನಿಜ. ಸಮಸ್ತ ಸಾಕೇತದ ಪ್ರಜೆ ಪ್ರತೀಕ್ಷಿಸಿದ್ದು, ಪ್ರಜೆಗಳು ಜನ್ಮ ಜನ್ಮಾಂತರಕ್ಕೂ ಬಯಸುತ್ತಾ ಇರುವುದು, ಪ್ರಜೆಗಳ ಉತ್ಕರ್ಷಕ್ಕೆ ಕಾರಣವಾಗುವುದು ಅದು ಒಂದೇ. ಯಾವುದದು? ರಾಮರಾಜ್ಯ.
ಅದಕ್ಕಾಗಿ ಹ, ನಾನು ಹ, ನಾನಾ ಸೈನ್ಯವನ್ನು ಕೂಡಿಕೊಂಡು ಹೊರಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಎಲ್ಲಿಗೆ? ನಾನಾ ಸೈನ್ಯವ ಕೂಡಿಕೊಂಡು ಪುರಕಂ ಶತ್ರುಘ್ನನಂ ನಿಲ್ಲಿಸಿ ಅವನೊಬ್ಬ ಇಲ್ಲಿರ್ಬೇಕು. ನಾನಾ ಸೈನ್ಯವ ಕೂಡಿಕೊಂಡು ಪುರಕಂ ಶತ್ರುಘ್ನನಂ ನಿಲ್ಲಿಸಿ ಆ ಬಳಿಕ ಕಾಣಲು ಬೇಕು ನರೇಂದ್ರ ಪಾದಯುಗಮೆಂದ ಕಾಡಿನಲ್ಲಿರುವ ಆ ನರೇಂದ್ರನ ಪಾದಯುಗಳವರು ಕಾಣಲು ಬೇಕು ನರೇಂದ್ರ ಪಾದಯುಗಮೆಂದ ನದಿಗಳು ದಾಟುತ್ತೋ ನದಿಗಳು ದಾಟುತ್ತೋ ತಾನು ಮೂವರು ತಾಯಿಗಳು ಮೀಣ ಗುರು ವಸಿಷ್ಠ ಸಹಿತ ಲೈತಂದವು ರಾಮ ನಿರ್ಪ ಚಿತ್ರಕೂಟದೆಡೆಗೌ ರಾಮ ನಿರ್ಪ ಚಿತ್ರಕೂಟದೆಡೆಗೌ ಭರತನು ಆ ಗುರುವರ್ಯ ಭರತಕುಮಾರ, ತಮ್ಮ ನಿರ್ದೇಶನದಂತೆಯೇ ಇಲ್ಲಿಯವರೆಗೆ ವರ್ತಿಸಿದ ನಾನು ನಾನಾ ಸೈನ್ಯವನ್ನು ಕೂಡಿಕೊಂಡು ಕಾಡ ಪ್ರವೇಶವನ್ನು ಮಾಡಬೇಕು ಅಂತ ತಮ್ಮ ಮುಂದೆ ವಿಜ್ಞಾಪನೆಯನ್ನು ಇರಿಸಿದ್ದು. ವಿರೋಧಿಸದೇ ಇರುವ ತಮ್ಮ ಮೌನವನ್ನೇ ಅಸ್ತು ಮುದ್ರೆ ಅಂತ ಭಾವಿಸಿದೆ. ಕಾರಣ ಎಲ್ಲವನ್ನು ಅರಿತ ತಮಗೆ ರಾಮನಲ್ಲಿ ವಿಶೇಷವಾದ ಪ್ರೀತಿ ಉಂಟು. ರಾಮನಿರಬೇಕು ಎಂಬ ಆಶಯ ತಮ್ಮಲ್ಲಿಯೂ ಉಂಟು. ಆದರೆ ಧರ್ಮ ವಿರೋಧವಾಗಿ ರಾಮನನ್ನು ಇರಿಸಿಕೊಳ್ಳಕೂಡದು ಎಂಬ ಧರ್ಮ ಪ್ರಜ್ಞೆಯೂ ನಿಮ್ಮಲ್ಲಿ ಉಂಟು. ಆ ನೆಲೆಯಿಂದಲೇ ರಾಮನನ್ನು ತಡೆಯದೆ ರಾಮನ ನೆಡೆಗೆ ತಡೆಯಾಗದೆ ಉಳಿದವರು ನೀವು. ಸ್ವಾಮಿ, ಈಗ ತಾತ್ಕಾಲಿಕವಾಗಿ ಶತ್ರುಘ್ನನನ್ನು ನೆಲೆಗೊಳಿಸಿದ್ದೇನೆ ಪುರದಲ್ಲಿ. ಪುರದ ಸಂರಕ್ಷಣೆಗೆ, ಸಾಕೇತದ ಸಂರಕ್ಷಣೆಗೊಬ್ಬ ಬೇಕು ಅಂತಲ್ಲ. ಆದ್ರೆ ಭಗವಂತನ ಕೈಯಲ್ಲಿರುವ ಆಯುಧದ ಹಾಗೆ ಅದು ಪ್ರಹಾರಕ್ಕೂ ಅಂತ ಕೇಳಿದ್ರೆ ಪ್ರಹಾರಕ್ಕಲ್ಲ, ಅಲಂಕಾರಕ್ಕಾದ್ಗೆ ಆದ್ರೂ ಬೇಕು. ಆ ನೆಲೆಯಿಂದ ಸಾಕೇತವದ ಪುರರಕ್ಷಣೆಗೊಬ್ಬ ಎಂಬ ನೆಲೆಯಿಂದ ಶತ್ರುಘ್ನನನ್ನು ನೆಲೆಗೊಳಿಸಿದ್ದೇನೆ. ರಾಮನನ್ನು ಮರಳಿ ಕರೆತರ್ತೇನೆ ಸಾಕೇತಕ್ಕೆ ಅಂತ ಆಡಿದ ಆ ಕ್ಷಣದಲ್ಲಿ ನೋಡಿದ್ರೋ ಇರುವಂತಹ ಸಾಕೇತದ ಪ್ರಜೆಗಳಲ್ಲಿ ಹುಟ್ಟಿದ ಉತ್ಸಾಹ. ಜೀವಚ್ಛವಗಳಂತಿದ್ದವರೆಲ್ಲ ಜೀವನೋತ್ಸಾಹದಿಂದ ಜಿಗಿದಾಡುತ್ತಾ ಇದ್ದಾರೆ. ರಾಮನೆಂಬ ಒಂದು ಅಮೃತದ ಸ್ಪರ್ಶವಾಗುತ್ತಾ ಇದ್ದ ಹಾಗೆ ಜೀವಕಳೆ ಉಜ್ಜುಗಿಸ್ತದೆ. ಅರ್ಥ ಆಯ್ತೋ ನಿಮಗೆ? ಭರತ ಬರಬೇಕು, ಭರತ ನೇರಬೇಕು, ಭರತ ನಾಳಬೇಕು. ಭರತ ನಾಳಿದ್ರೆ ಈ ಪ್ರಜೆಗಳೆಲ್ಲ ಜೀವಚ್ಛವದ ಹಾಗೆ ಇರ್ತಾರೆ. ಆ ಜೀವಚ್ಛವಗಳಂತಿರುವ ಪ್ರಜೆಗಳ ನಾಡುವುದಕ್ಕೆ ಭರತನೂ ಒಂದು ಜೀವಚ್ಛವದ ಹಾಗೆ ಅರಸನಾಗಬೇಕು. ರಾಮ ಎಂಬ 2 ಅಕ್ಷರದ ಮಾತು, ಮಂತ್ರ ನನ್ನ ಬಾಯಿಂದ ಹೊರಹೊಮ್ಮುತ್ತಾ ಇದ್ದ ಹಾಗೆ ನಾವು ಬರ್ತೇವೆ, ನಾವು ಬರ್ತೇವೆ, ನಾವು ಬರ್ತೇವೆ. ನೋಡಿದ್ರು ವಯೋವೃದ್ಧರ ಉತ್ಸಾಹ ನೋಡಿ. ವೃದ್ಧಾಪ್ಯವನ್ನು ಮರೆತು ರಾಮನನ್ನು ಕಾಣುವುದಕ್ಕೆ ನಾವು ಬರ್ತೇವೆ, ರಾಮನನ್ನು ಕರೆತರುವುದಕ್ಕೆ ನಾವು ಬರ್ತೇವೆ. ರಾಮ ಎಂಬ 2 ಅಕ್ಷರ ಹರೆಯವನ್ನು ಉಕ್ಕಿಸ್ತದೆ ವೃದ್ಧರಲ್ಲಿ. ರಾಮ ಅಂದ್ರೆ ಅದು. ಹೋಗುವ. ರಾಮ ಹೊರಟ ದಾರಿ ಏನು ಅಂತ ಸುಮಂತ್ರ ಬಿಟ್ಟು ಬಂದಲ್ಲಿಯವರೆಗೆ ಆಡಿದ್ದಾನೆ. ಗಂಗಾ ನದಿಯವರೆಗೆ ಹೋಗಿದ್ದಾನಂತೆ. ತಡ ಮಾಡುವುದ್ಯಾಕೆ? ಜೊತೆಗೆ ನಿನ್ನ ಅಮ್ಮಂದಿರೆಲ್ಲ ಹೊರಟಿದ್ದಾರೆ. ನನ್ನಮ್ಮ ಅಂತೂ ಮುಖಕ್ಕೆ ಸೆರುಗೆಳೆದು ನಾನು ಬರ್ತೇನೆ ಅಂತ ಧ್ವನಿ ಏರಿಸಿ ಆಡುವುದಕ್ಕೂ ಸಾಧ್ಯವಾಗದ ಸ್ಥಿತಿಯಲ್ಲಿದ್ದಾಳೆ. ಮಾತ್ರ ಅಲ್ಲ, ಜಾಬಾಲಿ ಮೊದಲಾದ ಮಹರ್ಷಿಗಳೆಲ್ಲ ಜೊತೆಗಿದ್ದಾರೆ. ನೀವು ಹೊರಟ ಮೇಲೆ ಅವರು ಹೊರಡುವವರೇ. ಹಾಗಾಗಿ ಹೀಗೆಲ್ಲರೂ ಸೇರಿ ಗಂಗಾ ತಟಾಕವನ್ನು ಸೇರಿ
ಉತ್ತರಿಸಿ ಮುಂದೆ ಬಂದಿದ್ದೇವೆ. ತಿಳಿದೇವಲ್ಲ, ಚಿತ್ರಕೂಟಕ್ಕೆ ಹೋಗಿದ್ದಾನಂತ. ಒಂದು ಸೂಕ್ಷ್ಮ ಗಮನಿಸಿದ್ರ ನೀವು? ಹ? ಶೃಂಗವೇರಪುರದಲ್ಲಿ ವಾಸವಾದಂತಹ ಗುಹನಾಮಕನಾದವ ಹ. ಬರ್ತಾ ಇರುವುದು ಭರತ ಅಂತ ವರ್ತಮಾನ ತಿಳಿದ ಕ್ಷಣದಲ್ಲಿ ಸತ್ಕರಿಸುವುದಕ್ಕೆ ರಾಜೋಚಿತ ಸತ್ಕಾರ ಅಂತ ನಮ್ಮನ್ನು ಬರಮಾಡಿಕೊಂಡ. ಹ. ಗಂಗಾ ನದಿಯ ಉದ್ದಕ್ಕೂ 500 ಮಂದಿ ನಾವೆಗಳಲ್ಲಿ ಸಶಸ್ತ್ರರಾಗಿ ನಿಂತಿದ್ದಾರೆ ಅವನ ಪಡೆ. ಸತ್ಕಾರಕ್ಕೆ ಪಡೆ ಯಾಕೆ ಅಂತ ನನಗೂ ಪ್ರಶ್ನೆ ಹುಟ್ಟಿತು. ಹ. ಉಪಚಾರವನ್ನು ಮಾಡುತ್ತಾ ಇದ್ದ ಹಾಗೆ ರಾಮ ಪ್ರತೀಕ್ಷೆ, ರಾಮನನ್ನು ಕಾಣಬೇಕು ಅಂತ ಆಡುವಾಗ ಮೆಲುದನಿಯಲ್ಲಿ ಆಡುತ್ತಾ ಇದ್ದಾನೆ. ರಾಮನನ್ನು ನಿಗ್ರಹಿಸುವುದಕ್ಕೆ ಹೊರಟ ಭರತ ಆದ್ರೆ ಇಲ್ಲೇ ತಡೀಬೇಕು ಅಂತ ಆಯುಧ ಪಾಣಿಗಳಾಗಿ ನಾವೆಯಲ್ಲಿ ನಿಷಾದ ಪಡೆಯನ್ನು ನಿಲ್ಲಿಸಿದ್ದೇನೆ ಅಂತ. ಹ. ರಾಮನನ್ನು ಉಳಿಸಿಕೊಳ್ಳಬೇಕು ಎಂಬ ಪ್ರಜ್ಞೆ ಹ. ಕಾಡಿನಲ್ಲಿದ್ದ ನಿಷಾದನಿಗೂ ಉಂಟು. ಮನುಷ್ಯರಂತೆ ಬದುಕುತ್ತಾ ಇದ್ದ ನಮ್ಮ ಅರಮನೆಯಲ್ಲಿದ್ದವರಿಗೆ ಕಾಡಿನವರಿಗಿದ್ದ ಸಂಸ್ಕಾರವೂ ಇಲ್ಲದೆ ಹೋಯಿತು. ರಾಮನನ್ನು ಹೊರಗಟ್ಟಬೇಕು ಅಂತ. ರಾಮ ನಮ್ಮವ ಎಂಬ ಪ್ರಜ್ಞೆ ಕಾಡವಾಸಿಗಳಿಗುಂಟು. ನಮ್ಮವನಾಗಿದ್ದ ರಾಮನನ್ನು ಹೊರಗಟ್ಟಬೇಕು ಅಂತ ನಮ್ಮವರಿಗೆ ಹುಟ್ಟಿದೆ. ಹೌದು ಸ್ವಾಮಿ, ಅಲ್ಲಿಂದ ಮುಂದೆ ಬಂದ್ರೆ ತಮ್ಮನ್ನು ಉಚಿತವಾಗಿ ಸತ್ಕರಿಸಿದಂತಹ ಭಾರದ್ವಾಜ ಮುನಿಗಳು, ಭರದ್ವಾಜರು ಆಡುತ್ತಾ ಇದ್ದಾರೆ. ನಾನೇ ನಿರ್ದೇಶನವನ್ನು ಮಾಡಿದೆ, ಚಿತ್ರಮಯವಾದಂತಹ ಚಿತ್ರಕೂಟದಲ್ಲಿ ರಾಮನಿರಬೇಕು ಅಂತ ಚಿತ್ರಕೂಟದವರೆಗೆ ಹೋಗಿದ್ದಾನೆ ಅಂತ ಆಡಿದ್ರು. ಸಾಕಲ್ವೋ ಇಷ್ಟು ವರ್ತಮಾನ ನಮಗೆ? ಆ ಹಾದಿ ಹಿಡಿದು ತಡ ಮಾಡುವುದಲ್ಲ, ದೂರದಲ್ಲಿ ಬರ್ತಾ ಇರುವ ಹಾಗೆ ಪರ್ಣಕುಟಿಗಳೆರಡು ಕಾಣಿಸ್ತಾ ಉಂಟು. ನಾನು ಮುಂದೆ ಅಂತ ಇದ್ದವರೆಲ್ಲ ಮೊದಲಾಗಿ ಹೋಗಬೇಕು ಅಂತ ಇಲ್ಲಿಯವರೆಗೆ ಬಂದಿದ್ದಾರೆ. ಹೌದು. ರಾಮ ಕುಟೀರ ಹತ್ತಿರ ಬರುವಾಗ ಒಬ್ಬೊಬ್ಬರೇ ಹಿಂದೆ ಸರಿತಾ ಇದ್ದಾರೆ. ರಾಮನಿಗೆ ಮುಖ ತೋರಿಸುವುದು ಹೇಗೆ ಅಂತ. ಏನೇ ಇರ್ಲಿ, ರಾಮನನ್ನು ಕರೆದೊಯ್ಯಬೇಕು ಅಂತ ಬಂದವ ನಾನೇ. ರಾಮನಿಗೆ ಮುಖಾಮುಖಿ ಆಗಬೇಕಾದವ ನಾನೇ. ರಾಮನಲ್ಲಿ ಮೊದಲು ಬೆಸಗೊಳ್ಳಬೇಕಾದವನು ನಾನೇ. ಆದ್ದರಿಂದ ಮುಂಭಾಗದಲ್ಲಿ ನಾನಿರುತ್ತೇನೆ, ಹಿಂಭಾಗದಲ್ಲಿ ನೀವಿರಿ. ನಿಮ್ಮೆಲ್ಲರನ್ನು ಕೂಡಿಕೊಂಡು ರಾಮನಿರುವತ್ತ ಸಾಗೋಣ.